ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಗರುಡನ್ 2023ರಲ್ಲಿ ರಿಲೀಸ್ ಆಗಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಲಾಂ ಅನ್ನೋ ವ್ಯಕ್ತಿ ಫ್ರೆಂಡ್ಸ್ ಜೊತೆ ಡ್ರಿಂಕ್ ಮಾಡ್ತಾ ಇದ್ದಾನೆ. ಇವರೆಲ್ಲ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಲಾಂ ಹೇಳ್ತಾನೆ, ನಾವು ಸೈಟ್ ನಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿಲ್ಲ ಅನ್ಸುತ್ತೆ, ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ. ಸೊ ಎಲ್ಲರೂ ಸೈಟ್ ಗೆ ಹೋಗ್ತಾರೆ. ಈಗ ತೆರೆಸಾ ಅನ್ನೋ ಹುಡುಗಿ ನಾಳೆ ಇರುವ ಫಂಕ್ಷನ್ ಗೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಪ್ರಾಕ್ಟೀಸ್ ಆದ್ಮೇಲೆ ತೆರೆಸಾ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಹೀಗೆ ಹೋಗ್ತಾ ಇರುವಾಗ ಒಂದು ಕಡೆ ಕಾರ್ ಪಾರ್ಕಿಂಗ್ ಆಗಿರೋ ಏರಿಯಾನ ಕ್ರಾಸ್ ಮಾಡುವಾಗ ತೆರೆಸಾ ಮುಂದೆ ಬರೋದೇ ಇಲ್ಲ. ಅವಳ ಹತ್ರ ಇದ್ದ ಛತ್ರಿ ಕೆಳಗಡೆ ಬಿದ್ದೋಗಿದೆ. ಸಲಾಂ ಹಾಗೂ ಅವನ್ ಫ್ರೆಂಡ್ಸ್ ಸೈಟ್ ಗೆ ಬಂದು ಚೆಕ್ ಮಾಡಿದಾಗ ಮೇನ್ ಸ್ವಿಚ್ ಆಫ್ ಆಗಿದೆ. ಆಗ ಫ್ರೆಂಡ್ಸ್, ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ನೋಡು ಮೇನ್ ಸ್ವಿಚ್ ಆಫ್ ಆಗಿದೆ, ಬಾ ಹೋಗೋಣ ಅಂತ ಎಲ್ಲರೂ ರೂಮ್ ಕಡೆ ಹೋಗ್ತಾರೆ. ಹೀಗೆ ಹೋಗುವಾಗ ಸಲಾಂಗೆ ಯಾರೋ ಕಿರ್ಚಾಡುವ ಶಬ್ದ ಕೇಳಿಸುತ್ತೆ. ಹೋಗಿ ನೋಡಿದಾಗ ಯಾರೋ ಸ್ಟ್ರೇಂಜರ್ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಿದ್ದಾನೆ. ಇದನ್ನ ನೋಡಿದ ಸಲಾಂ ಆ ಸ್ಟ್ರೇಂಜರ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ. ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರೋದು ಬೇರೆ ಯಾರು ಅಲ್ಲ, ಅದು ತೆರೆಸಾ. ಸೀನ್ ಕಟ್ ಆಗಿ ಕೆಲವು ಫ್ರೆಂಡ್ಸ್ ಡ್ರಿಂಕ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಇವ್ರ ಹೆಸರು ನಿಶಾಂತ್. ಇವರೇ ತೆರೆಸಾ ಸ್ಟಡಿ ಮಾಡ್ತಿರುವ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ತೆರೆಸಾ ಮೇಲೆ ಅತ್ಯಾಚಾರ ನಡೆದಿರೋ ವಿಷಯ ಇವರಿಗೆ ಗೊತ್ತಾಗಿ ಎಲ್ಲರಿಗೂ ಶಾಕ್ ಆಗುತ್ತೆ. ಸಲಾಂ ಹಾಗೂ ಫ್ರೆಂಡ್ಸ್ ತೆರೆಸಾನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಸೊ ಅದರಿಂದ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಕೇಸನ್ನ ಹ್ಯಾಂಡಲ್ ಮಾಡ್ತಿರೋದು ಹರೀಶ್ ಅನ್ನೋ ಡಿಸಿಪಿ. ಡಾಕ್ಟರ್ ಹತ್ರ ತೆರೆಸಾ ಕಂಡೀಷನ್ ಬಗ್ಗೆ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ತೆರೆಸಾ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅವಳ ಕತ್ತಿಗೆ ಕಬ್ಬಿಣದ ಚೈನ್ ಇಂದ ಬಿಗಿದು ಅಟ್ಯಾಕ್ ಮಾಡಿದ್ದಾನೆ. ಅವಳ ಮೇಲೆ ಅತ್ಯಾಚಾರ ನಡೆದಿದೆ. ಅವಳು ಕೋಮಾಗೆ ಹೋಗೋ ಸಾಧ್ಯತೆ ಇದೆ ಅಂತ. ತೆರೆಸಾ ಅವರ ತಂದೆ ಫಿಲಿಪ್ಸ್ ಗೆ ವಿಷಯ ಗೊತ್ತಾಗಿ ಗಾಬರಿ ಆಗಿದ್ದಾರೆ. ಅವ್ರಿಗೆ ನಿಶಾಂತ್ ಹಾಗೂ ಫ್ರೆಂಡ್ಸ್ ಸಮಾಧಾನ ಮಾಡ್ತಾರೆ. ಸಲಾಂ ಪೊಲೀಸರಿಗೆ ಅವರು ನೋಡಿದ್ದ ಎಲ್ಲ ವಿಷಯ ಹೇಳ್ತಾರೆ. ಗುಡುಗು ಮಿಂಚಿನ ಬೆಳಕಿನಲ್ಲಿ ನಾನು ಆ ಸ್ಟ್ರೇಂಜರ್ ಮುಖ ನೋಡ್ದೆ ಅಂತ. ಆ ವ್ಯಕ್ತಿನ ಮತ್ತೆ ನೋಡಿದ್ರೆ ಕಂಡು ಹಿಡಿತೀಯಾ ಅಂತ ಕೇಳಿದಾಗ, ಹೌದು ಖಂಡಿತ ಕಂಡು ಹಿಡಿತೀನಿ ಅಂತ ಸಲಾಂ ಹೇಳ್ತಾರೆ. ಮೀಡಿಯಾದಲ್ಲಿ ಈ ವಿಷಯ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಆ ಸ್ಟ್ರೇಂಜರ್ ಈ ಸೈಟ್ ನಲ್ಲಿ ವಾಚ್ಮ್ಯಾನ್ ಇಲ್ದೇ ಇರೋ ಟೈಮ್ ನೋಡ್ಕೊಂಡೆ ತೆರೆಸಾನ ಇಲ್ಲಿಗೆ ಕಿಡ್ನಾಪ್ ಮಾಡ್ಕೊಂಡು ಬಂದು ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಹರೀಶ್ಗೆ ಗೊತ್ತಾಗುತ್ತೆ. ಹಳೆ ಕ್ರಿಮಿನಲ್ಸ್ ಫೋಟೋಗಳನ್ನ ತೋರಿಸ್ತಾರೆ. ಇವ್ರು ಯಾರು ಅಲ್ಲ ಅಂತ ಸಲಾಂ ಹೇಳ್ತಾನೆ. ತೆರೆಸಾ ಬಾಡಿನ ಎಕ್ಸಾಮಿನ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಅವಳ ಬಾಡಿ ಮೇಲೆ ಸೆಮನ್ ಸಿಕ್ಕಿದೆ. ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಾಯಿಗಳನ್ನ ಕಟ್ಟಾಕೋದಕ್ಕೆ ಯೂಸ್ ಮಾಡೋ ಓಲ್ಡ್ ಮೆಟಲ್ ಚೈನ್ ಯೂಸ್ ಮಾಡಿದ್ದಾನೆ. ಯಾವುದೇ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ ಅಂತ. ತೆರೆಸಾಗೆ ಫುಲ್ ಕ್ಲೋಸ್ ಆಗಿರೋ ಯಾರೋ ವ್ಯಕ್ತಿನೇ ಈ ಕೆಲಸ ಮಾಡಿರ್ಬೋದು ಅಂತ ಹರೀಶ್ ಗೆಸ್ ಮಾಡ್ತಾರೆ. ಸಲಾಂ ಹೇಳೋ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಒಂದು ಸ್ಕೆಚ್ ರೆಡಿ ಮಾಡಿ ಅದನ್ನ ಪೇಪರ್ ಹಾಗೂ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಾರೆ. ತೆರೆಸಾ ಜೊತೆ ಸ್ಟಡಿ ಮಾಡ್ತಿರೋ ಫ್ರೆಂಡ್ಸ್ ಹಾಗೂ ಪ್ರೊಫೆಸರ್ ಆಗಿರುವ ನಿಶಾಂತ್ ನ ಕೂಡ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೇಳ್ತಾರೆ, ತೆರೆಸಾ ಕೋಮಾಗೆ ಹೋಗಿದ್ದಾಳೆ, ಎಷ್ಟು ದಿನ ಜೀವಂತವಾಗಿ ಇರ್ತಾಳೆ ಅಂತ ಹೇಳೋದಕ್ಕಾಗಲ್ಲ ಅಂತ. ಇದನ್ನ ಕೇಳಿ ಅಪ್ಸೆಟ್ ಆಗಿದ್ದ ಫಿಲಿಪ್ಸ್ ಹರೀಶ್ಗೆ ಹೇಳ್ತಾರೆ, ಕಳೆದ 7 ದಿನಗಳಿಂದ ನನ್ನ ಮಗಳು ICU ನಲ್ಲಿ ಇದ್ದಾಳೆ, ಈಗ ಕೋಮಾಗೆ ಕೂಡ ಹೋಗಿದ್ದಾಳೆ, ಯಾವಾಗ ನೀವು ಅಪರಾಧಿನ ಅರೆಸ್ಟ್ ಮಾಡ್ತೀರಾ ಅಂತ. ಹರೀಶ್ ಏನು ರಿಪ್ಲೈ ಮಾಡೋದಿಲ್ಲ. ಈ ಇನ್ಸಿಡೆಂಟ್ ನಡೆದು 7 ಮಂತ್ಸ್ ಆದ್ರೂನು ಪೊಲೀಸರು ಕಲ್ಪ್ರಿಟ್ ನ ಅರೆಸ್ಟ್ ಮಾಡಿಲ್ಲ. ಇದರಿಂದ ತೆರೆಸಾ ಸ್ಟಡಿ ಮಾಡ್ತಿದ್ದ ಕಾಲೇಜ್ ನ ಸ್ಟೂಡೆಂಟ್ಸ್ ಹಾಗೂ ಪಬ್ಲಿಕ್ ಪ್ರೊಟೆಸ್ಟ್ ಮಾಡ್ತಾರೆ. ಪೊಲೀಸರಿಂದ ಈ ಕೇಸ್ ಸಾಲ್ವ್ ಆಗದೆ ಇರೋದ್ರಿಂದ ಕ್ರೈಮ್ ಬ್ರಾಂಚ್ ಗೆ ಈ ಕೇಸ್ ಹ್ಯಾಂಡ್ ಓವರ್ ಆಗೋ ಸಾಧ್ಯತೆ ಇದೆ. ಈಗ ಹರೀಶ್ ಹೇಳ್ತಾರೆ, ತುಂಬಾ ಜನ ಅವರ ಮೂಲ ತಿಳ್ಕೊಳ್ಳೋದಕ್ಕೆ ಕೆಲವು ಏಜೆನ್ಸಿಗಳಿಗೆ ಅವರ DNA ಸ್ಯಾಂಪಲ್ ಕೊಟ್ಟಿರ್ತಾರೆ. ಅಂತಹ ಏಜೆನ್ಸಿಗಳಿಗೆ ನಾವು ಈ ರೇಪಿಸ್ಟ್ ನ ಸೇಮನ್ ಸ್ಯಾಂಪಲ್ ನ ಕಳಿಸೋಣ. ಅವರ ಡೇಟಾ ಬೇಸ್ ನಲ್ಲಿರುವ ಯಾವ್ದಾದ್ರು ಸ್ಯಾಂಪಲ್ ನಮ್ಮ ಸ್ಯಾಂಪಲ್ ಜೊತೆ ಮ್ಯಾಚ್ ಆದ್ರೆ ಅದೇ ನಮ್ಗೆ ಸಿಗೋ ಮೈನ್ ಲೀಡ್ ಆಗುತ್ತೆ ಅಂತ. ಹಾಗೆ ಇವರು ಸ್ಯಾಂಪಲ್ ಕಳಿಸಿದಾಗ ಸುದೇವ್ ಅನ್ನೋ ವ್ಯಕ್ತಿಯ DNA ಜೊತೆ ಮ್ಯಾಚ್ ಆಗುತ್ತೆ. ಅವನು ಹೈದರಾಬಾದ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಸುದೇವ್ ಹೇಳ್ತಾನೆ, ನಾನು ಹುಟ್ಟಿ ಬೆಳೆದಿದ್ದು ಹೈದರಾಬಾದ್ ನಲ್ಲಿ, ಕೇರಳದಲ್ಲಿ ನನ್ಗೆ ಯಾರು ಪರಿಚಯ ಇಲ್ಲ, ಒಂದು ಕ್ಯೂರಿಯಾಸಿಟಿಯಿಂದ DNA ಸ್ಯಾಂಪಲಿಂಗ್ ಮಾಡಿಸಿದ್ದೆ ಅಷ್ಟೇ ಅಂತ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ತೆರೆಸಾ ಮೇಲೆ ಅತ್ಯಾಚಾರ ನಡೆದಾಗ ಈ ವ್ಯಕ್ತಿ ಹೈದರಾಬಾದ್ ನಲ್ಲೇ ಇದ್ದ, ಇವನಿಗೆ ಈ ಕೇಸ್ ನಲ್ಲಿ ಲಿಂಕ್ ಇಲ್ಲ ಅಂತ. ಹರೀಶ್ ಸುದೇವ್ ಹತ್ರ ಕೇಳ್ತಾರೆ, ನಿನ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ, ಓಕೆ, ನಿನ್ಗೆ ಯಾರಾದ್ರೂ ಬ್ಲಡ್ ರಿಲೇಟಿವ್ಸ್ ಇಲ್ಲಿ ಇದ್ದಾರಾ ಅಂತ. ನಮ್ ತಾತ ಅವರ ಫ್ಯಾಮಿಲಿ ಕೊಚ್ಚಿನ್ ನಲ್ಲಿ ಇದ್ರು, ಅದ್ರಲ್ಲಿ ಒಬ್ರು ಬ್ರದರ್ ನನ್ಗೆ FB ನಲ್ಲಿ ಫ್ರೆಂಡ್, ಅವ್ರು ಬೇರೆ ಯಾರು ಅಲ್ಲ, ಅದು ನಿಶಾಂತ್. ಈ ವಿಷಯ ಗೊತ್ತಾದ್ಮೇಲೆ ಪಾರ್ಕಿಂಗ್ ಏರಿಯಾದಲ್ಲಿ ಹರೀಶ್ ಕಡೆ ಅವರು ನಿಶಾಂತ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕಂದ್ರೆ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿ ಇದೇ ತರ ಇದ್ನ ಅನ್ನೋದು ಸಲಾಂಗೆ ಕನ್ಫರ್ಮ್ ಆಗ್ಲಿ ಅನ್ನೋದಕ್ಕೆ. ಆಗ ಶಾಕಿಂಗ್ಲಿ ಸಲಾಂಗೆ ಫ್ಲಾಶ್ ಆಗುತ್ತೆ, ಆ ದಿನ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ಇದೇ ತರ ಹೇರ್ ಇತ್ತು ಅಂತ. ಆ ರೇಪಿಸ್ಟ್ ಇವನೇ ಅಂತ ಸಲಾಂ ಹೇಳ್ತಾನೆ. ನೆಕ್ಸ್ಟ್ ನಿಶಾಂತ್ ಮನೆಯಲ್ಲಿ ಮೇಡ್ ಆಗಿ ಕೆಲಸ ಮಾಡ್ತಿದ್ದ ಲೇಡಿಗೆ ಹರೀಶ್ ಕಡೆ ಅವರು ನಿಶಾಂತ್ ಯೂಸ್ ಮಾಡ್ತಿದ್ದ ಏರ್ ಬ್ರಷ್ ಅನ್ನ ತರೋದಕ್ಕೆ ಹೇಳ್ತಾರೆ. ಹಾಗೇನೆ ನಿಶಾಂತ್ ಫ್ರೆಂಡ್ಸ್ ಹತ್ರ ಕೂಡ
ಎಂಕ್ವೈರಿ ಮಾಡ್ತಾರೆ. ಅವರು ಹೇಳೋ ಪ್ರಕಾರ ಇನ್ಸಿಡೆಂಟ್ ನಡೆದ ರಾತ್ರಿ ನಾವೆಲ್ಲ ಡ್ರಿಂಕ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಮತ್ತಷ್ಟು ಡ್ರಿಂಕ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ನಿಶಾಂತ್ ಡ್ರಿಂಕ್ಸ್ ತರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಕಳೆದು ಬಂದ್ರು. ಅವರು ಬಂದ ಸ್ವಲ್ಪ ಸಮಯದ ನಂತರ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯಿಂದ ನಮ್ಗೆ ತೆರೆಸಾ ಮೇಲೆ ಅತ್ಯಾಚಾರ ನಡೆದಿರೋ ವಿಷಯ ಗೊತ್ತಾಯ್ತು ಅಂತ. ಲ್ಯಾಬ್ ನಲ್ಲಿ ನಿಶಾಂತ್ ಯೂಸ್ ಮಾಡ್ತಿದ್ದ ಏರ್ ಬ್ರಷ್ ನಲ್ಲಿ ಸಿಕ್ಕಿದ್ದ ಏರ್ ಸ್ಯಾಂಪಲ್ ನ DNA ಇಂದ ಕನ್ಫರ್ಮ್ ಆಗುತ್ತೆ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿರೋದು ನಿಶಾಂತ್ ಅಂತ. ಸೊ ನಿಶಾಂತ್ ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ್ಮೇಲೆ ನಿಶಾಂತ್ ಕೇಳ್ತಾರೆ, ಯಾಕೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ. ತೆರೆಸಾ ಮೇಲೆ ಅತ್ಯಾಚಾರ ಮಾಡಿದ್ರಿಂದಾನೆ ಅರೆಸ್ಟ್ ಮಾಡಿರೋದಾಗಿ ಹರೀಶ್ ಹೇಳ್ತಾರೆ. ಅದಕ್ಕೆ ನಿಶಾಂತ್ ಹೇಳ್ತಾನೆ, ನೀವು ನನ್ನ ಈ ಕೇಸ್ ನಲ್ಲಿ ಫ್ರೇಮ್ ಮಾಡ್ತಿದ್ದೀರಾ ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಪರವಾಗಿ ವಾದ ಮಾಡೋದು ಹರೀಶ್ ಅವರ ಕ್ಲೋಸ್ ಫ್ರೆಂಡ್ ಥಾಮಸ್. ಹಿಯರಿಂಗ್ ನಡೆಯುತ್ತೆ. ಸಲಾಂ ಅವರು ನೋಡಿದ್ದನ್ನ ಹೇಳ್ತಾರೆ. ಆ ದಿನ ರಾತ್ರಿ ಇದೇ ವ್ಯಕ್ತಿನೇ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿ ಓಡಿ ಹೋದ ಅಂತ. ನಿಶಾಂತ್ ಪರವಾಗಿ ವಾದ ಮಾಡ್ತಿದ್ದ ಲಾಯರ್ ಹೇಳ್ತಾರೆ, ಆಧಾರಗಳು ನಿಮ್ಗೆ ವಿರುದ್ಧವಾಗಿನೇ ಇರೋದ್ರಿಂದ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಆಗಲ್ಲ. DNA ಟೆಸ್ಟ್ ಮಾಡಿದ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾರೆ, ನಿಶಾಂತ್ ಅವರ DNA ವಿಕ್ಟಿಮ್ ದೇಹದಲ್ಲಿ ಸಿಕ್ಕಿರುವ ಸೆಮೆನ್ ನ DNA ಜೊತೆ ಮ್ಯಾಚ್ ಆಗಿದೆ ಅಂತ. ಅಂಡ್ ನಿಶಾಂತ್ ಅವರ ಫ್ರೆಂಡ್ಸ್ ಹೇಳಿಕೆ ಆಧರಿಸಿ ಎಲ್ಲಾ ಎವಿಡೆನ್ಸ್ ಗಳು ನಿಶಾಂತ್ ವಿರುದ್ಧವಾಗಿನೇ ಇರೋದ್ರಿಂದ ನಿಶಾಂತ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ನಿಶಾಂತ್ಗೆ ಶಿಕ್ಷೆ ಆಗಿರೋ ವಿಷಯ ಗೊತ್ತಾಗಿ ತೆರೆಸಾ ಅವ್ರ ತಂದೆ ಫಿಲಿಪ್ಸ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಜೈಲಿಗೆ ಹೋಗುವಾಗ ನಿಶಾಂತ್ ಹೇಳ್ತಾನೆ, ಸರ್ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ. ನೀನ್ ಮಾಡಿರೋ ಕ್ರೈಮ್ಗೆ ಶಿಕ್ಷೆ ಕೊಡ್ಸಿದ್ದೀನಿ, ಅದು ನನ್ನ ಕರ್ತವ್ಯ ಅಂತ ಹರೀಶ್ ಹೇಳ್ತಾರೆ. ಇಲ್ಲಿಂದ ಮೂವಿ ಹಲವು ತಿರುವುಗಳನ್ನ ಪಡ್ಕೊಳ್ಳುತ್ತೆ. ಆರೋಪ ಸಾಬೀತಾಗಿದ್ರಿಂದ ನಿಶಾಂತ್ ಅವರ ವೈಫ್ಗೆ ನಿಶಾಂತ್ ಮೇಲೆ ತುಂಬಾ ಕೋಪ ಬರುತ್ತೆ. 7 ವರ್ಷಗಳ ನಂತರ ಫಿಲಿಪ್ಸ್ ಮಾರ್ನಿಂಗ್ ವಾಕ್ ಗೆ ಹೋಗುವಾಗ ತೆರೆಸಾ ಬಾ ವಾಕಿಂಗ್ ಹೋಗೋಣ, ನಿನ್ನೆ ಕೂಡ ನೀನು ವಾಕಿಂಗ್ ಗೆ ಬಂದಿರ್ಲಿಲ್ಲ, ಸರಿ ನಾನು ರಿಟರ್ನ್ ಬರೋ ಅಷ್ಟ್ರಲ್ಲಿ ಫ್ರೆಶ್ ಅಪ್ ಆಗಿರು ಅಂತ ಹೇಳಿ ವಾಕಿಂಗ್ ಗೆ ಹೋಗ್ತಾರೆ. ರಿಟರ್ನ್ ಬಂದಾಗ ಗೇಟ್ ಓಪನ್ ಆಗಿದೆ. ಗಾಬರಿಯಿಂದ ಒಳಗಡೆ ಬಂದಾಗ ಕೆಲವರು ಇವರನ್ನ ಹಿಡಿದು ಇಂಜೆಕ್ಷನ್ ಕೊಡ್ತಾರೆ. ಈ ಕಡೆ ಮಿನಿಸ್ಟರ್ ಕಡೆ ಅವರು ಹರೀಶ್ ಹತ್ರ ಗಲಾಟೆ ಮಾಡ್ತಾರೆ. ನೀವು ಮಿನಿಸ್ಟರ್ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೊರಟಿದ್ದೀರಾ ಅಲ್ವಾ, ಅದು ನಿಮ್ಗೆ ಒಳ್ಳೇದಲ್ಲ ಅಂತ. ಆಗ ಹರೀಶ್ ಸಾಕಿದ್ದ ನಾಯಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಹಾಗೂ ಹರೀಶ್ಗೆ ಕೂಡ ಟ್ರಿಗರ್ ಆಗಿದ್ರಿಂದ ಇವರೆಲ್ಲ ವಾಪಸ್ ಹೋಗ್ತಾರೆ. ನ್ಯೂಸ್ ಪೇಪರ್ ನಲ್ಲಿ ನಿಶಾಂತ್ ಸದ್ಯದಲ್ಲೇ ರಿಲೀಸ್ ಆಗ್ತಿದ್ದಾರೆ ಅಂತ ನ್ಯೂಸ್ ಪಬ್ಲಿಷ್ ಆಗಿದೆ. ಅಂದ ಹಾಗೆ ಫಿಲಿಪ್ಸ್ಗೆ ಇಂಜೆಕ್ಷನ್ ಕೊಟ್ಟಿದ್ದು ಈ ಡಾಕ್ಟರ್ ಕಡೆ ಅವರು. ಯಾಕಂದ್ರೆ ಫಿಲಿಪ್ಸ್ಗೆ ಅಲ್ಝೈಮರ್ ಕಾಯಿಲೆ ಇರೋದ್ರಿಂದ ತನ್ನ ಮಗಳು ಕೋಮಾದಲ್ಲಿ ಇದ್ದಾಳೆ ಅನ್ನೋದೇ ಇವರಿಗೆ ನೆನಪಿಲ್ಲ. ಅದನ್ನ ಕೆಲವು ಸಂದರ್ಭದಲ್ಲಿ ಮರೆತು ಮಗಳು ಜೀವಂತವಾಗಿ ಇದ್ದಾಳೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾರೆ. ಕಳೆದ 7 ವರ್ಷದಿಂದ ತೆರೆಸಾ ಕೋಮಾದಲ್ಲೇ ಇದ್ದಾಳೆ. ಕಾಮನ್ ಆಗಿ 6 ತಿಂಗಳಲ್ಲೇ ಕೋಮಾದಿಂದ ಹೊರ ಬಂದ್ರೆ ಆರ್ಗನ್ಸ್ ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ 7 ವರ್ಷ ಕಳೆದಿರೋದ್ರಿಂದ ಖಂಡಿತ ದೇಹದಲ್ಲಿರುವ ಆರ್ಗನ್ಸ್ ಡ್ಯಾಮೇಜ್ ಆಗಿರುತ್ತೆ. ವೆಂಟಿಲೇಟರ್ ರಿಮೂವ್ ಮಾಡಿದ್ರೆ ತೆರೆಸಾ ಸತ್ತೋಗ್ತಾಳೆ. ಈಗ ಆಲ್ರೆಡಿ 7 ವರ್ಷ ಆಗಿದೆ, ಅವಳು ಕೋಮಾದಿಂದ ಹೊರ ಬರೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಹರೀಶ್ಗೆ ವೈಫ್ ಹಾಗೂ ಒಬ್ಬ ಮಗ ಇದ್ದಾನೆ. ತನ್ನ ಮಗನನ್ನ ಯುರೋಪ್ಗೆ ಕಳಿಸಿ ಹೈಯರ್ ಸ್ಟಡಿ ಮಾಡಿಸ್ಬೇಕು ಅನ್ನೋದು ಇವರ ಪ್ಲಾನ್ ಆಗಿರುತ್ತೆ. ಹರೀಶ್ ಜೊತೆ ಕೆಲಸ ಮಾಡ್ತಿದ್ದ ಆಫೀಸರ್ ಹೇಳ್ತಾರೆ, ಸದ್ಯದಲ್ಲೇ ನೀವು ರಿಟೈರ್ ಆಗ್ತೀರಾ, ನಮ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ. ಅದಕ್ಕೆ ಹರೀಶ್ ಹೇಳ್ತಾರೆ, ಒನ್ಸ್ ಎ ಪೊಲೀಸ್ ಮ್ಯಾನ್ ಆಲ್ವೇಸ್ ಎ ಪೊಲೀಸ್ ಮ್ಯಾನ್ ಅಂತ. ಈಗ ನಿಶಾಂತ್ ಜೈಲಿನಿಂದ ರಿಲೀಸ್ ಆಗ್ತಾರೆ. ರಿಲೀಸ್ ಆಗಿ ನೇರವಾಗಿ ತನ್ನ ಫ್ರೆಂಡ್ ನ ಮೀಟ್ ಆಗ್ತಾರೆ. ಆದ್ರೆ ಫ್ರೆಂಡ್ ನ ವೈಫ್ ಹಾಗೂ ಮಗಳು ನಿಶಾಂತ್ ನ ಕೇವಲವಾಗಿ ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ನಿಶಾಂತ್ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರಿಂದ. ನಿಶಾಂತ್ ನ ವೈಫ್ ಗೆ ಇವರನ್ನ ಕಂಡ್ರೆ ಆಗೋದೇ ಇಲ್ಲ, ನಮ್ಮನ್ನ ಹುಡ್ಕೊಂಡು ಬರ್ಬೇಡಿ ಅಂತ ಹೇಳ್ತಾರೆ. ನಿಶಾಂತ್ ಗೆ ಒಬ್ಳು ಮಗಳು ಕೂಡ ಇದ್ದಾಳೆ. ಹರೀಶ್ ಅವರ ಫ್ರೆಂಡ್ ಥಾಮಸ್ ಹತ್ರ ನನ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಸಿಗೋ ಹಣದಿಂದ ನನ್ನ ಮಗನನ್ನ ಯುರೋಪ್ಗೆ ಕಳಿಸ್ಬೇಕು ಹೈಯರ್ ಸ್ಟಡೀಸ್ಗೆ ಅಂತ. ಈ ಕಡೆ ನಿಶಾಂತ್ ನ ವೈಫ್ ಇವರನ್ನ ಹೇಟ್ ಮಾಡ್ತಾ ಇರೋದ್ರಿಂದ ಇವರು ಬೇರೆ ಲಾಡ್ಜ್ ನಲ್ಲಿ ಸ್ಟೇ ಆಗಿರ್ತಾರೆ. ನಿಶಾಂತ್ ಜೈಲಿನಲ್ಲಿ ಇರುವಾಗ ಬೇರೆ ಕೈದಿಗಳು ಇವರಿಗೆ ತುಂಬಾ ಹಿಂಸೆ ಕೊಟ್ಟಿರ್ತಾರೆ. ಅದೆಲ್ಲ ಈಗ ನಿಶಾಂತ್ಗೆ ನೆನಪಾಗುತ್ತೆ. ಹಾಸ್ಪಿಟಲ್ ನಲ್ಲಿ ಇರುವ ತೆರೆಸಾ ಹತ್ರ ಯಾರೋ ಹೂವಿನ ಬೊಕ್ಕೆ ಇಟ್ಟಿರೋದನ್ನ ನೋಡಿದ ಫಿಲಿಪ್ಸ್, ಯಾರು ಇದನ್ನ ಇಲ್ಲಿ ಇಟ್ಟಿರೋದು ಅಂತ ನರ್ಸ್ ಹತ್ರ ಕೇಳ್ತಾರೆ. ಯಾರು ಅಂತ ಗೊತ್ತಿಲ್ಲ, ಈಗ ಅಷ್ಟೇ ಹೋದ್ರು ಅಂತ ನರ್ಸ್ ಹೇಳ್ತಾರೆ. ಬಂದಿರೋದು ಬೇರೆ ಯಾರು ಅಲ್ಲ, ಅದು ನಿಶಾಂತ್ ಅನ್ನೋದು ಫಿಲಿಪ್ಸ್ ಗೆ ಕನ್ಫರ್ಮ್ ಆಗುತ್ತೆ. ಹರೀಶ್ ಮಿನಿಸ್ಟರ್ ವಿರುದ್ಧ ಬುಕ್ ಗಳನ್ನ ಸಪ್ಲೈ ಮಾಡೋ ನೆಪದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಡಾಲರ್ ಗಳನ್ನ ಸ್ಮಗ್ಲಿಂಗ್ ಮಾಡ್ತಿದ್ರು ಅಂತ ಕೇಸ್ ಫೈಲ್ ಮಾಡಿರ್ತಾರೆ. ಮಿನಿಸ್ಟರ್ ಕಡೆ ಅವರು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ, ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಹರೀಶ್ ಇವರ ಮಾತನ್ನ ಕೇಳೋದಿಲ್ಲ. ಈ ಮಿನಿಸ್ಟರ್ ಡಾಲರ್ ಸ್ಮಗ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಮಾತಾಡಿದ್ದ ಕಾಲ್ ರೆಕಾರ್ಡ್ಸ್ ಗಳನ್ನ ಹರೀಶ್ ಕೋರ್ಟ್ ಗೆ ಸಬ್ಮಿಟ್ ಮಾಡಿರ್ತಾರೆ. ಇದರಿಂದ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ. ಮಿನಿಸ್ಟರ್ ಗೆ ಹರೀಶ್ ಮೇಲೆ ತುಂಬಾ ಕೋಪ ಇರುತ್ತೆ. ಫಿಲಿಪ್ಸ್ ಹರೀಶ್ ಗೆ ಕಾಲ್ ಮಾಡಿ ಹೇಳ್ತಾರೆ, ನಿಶಾಂತ್ ಗೆ ಎಷ್ಟು ಧೈರ್ಯ, ಹಾಸ್ಪಿಟಲ್ ಗೆ ಬಂದು ಹೂವಿನ ಬೊಕ್ಕೆ ಇಟ್ಟು ಹೋಗಿದ್ದಾನೆ, ನಮ್ಮ ಕಾನೂನು ವ್ಯವಸ್ಥೆಗೆ ಏನಾಗಿದೆ, ನನ್ ಮಗಳ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿ ಫ್ರೀ ಆಗಿ ಓಡಾಡ್ತಾ ಇದ್ದಾನೆ, ಆದ್ರೆ ನನ್ ಮಗಳು ಕೋಮಾದಲ್ಲೇ ಇದ್ದಾಳೆ ಅಂತ.
ಹರೀಶ್ ಅವರ ಮಗ ಅಬ್ರಾಡ್ ನಲ್ಲಿ ಸ್ಟಡಿ ಮಾಡ್ಬೇಕಂದ್ರೆ 40 ಲಕ್ಷ ಖರ್ಚಾಗುತ್ತೆ ಅಂತ ಏಜೆನ್ಸಿ ಅವರು ಹೇಳ್ತಾರೆ. ಹರೀಶ್ ಹೇಳ್ತಾರೆ, ನನ್ನ ರಿಟೈರ್ಮೆಂಟ್ ಬೆನಿಫಿಟ್ಸ್ ಗಳನ್ನೆಲ್ಲ ಸೇರಿಸಿ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ. ಅಲ್ಲಿಂದ ಹೊರಗಡೆ ಬರುವಾಗ ನಿಶಾಂತ್ ನ ನೋಡ್ತಾರೆ. ಫ್ಯಾಮಿಲಿಗೆ ಕಾರ್ನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ನಿಶಾಂತ್ ನ ಮೀಟ್ ಆಗಿ ಹೇಳ್ತಾರೆ, ರಿಲೀಸ್ ಆದ್ಮೇಲೆ ಗಿಮಿಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ಯಾ ಅನ್ಸುತ್ತೆ. ಅದಕ್ಕೆ ನಿಶಾಂತ್ ಹೇಳ್ತಾನೆ, ಇಲ್ಲ, ಆ ಹುಡುಗಿನ ನೋಡ್ಬೇಕು ಅನ್ಸಿತ್ತು ಅಷ್ಟೇ, ಅದಕ್ಕೇನೆ ಹೋಗಿದ್ದೆ ಅಂತ. ಆದ್ರೆ ಹರೀಶ್ಗೆ ಅನ್ಸುತ್ತೆ ನಿಶಾಂತ್ ಏನು ಗೇಮ್ ಆಡ್ತಿದ್ದಾನೆ ಅಂತ. ಹರೀಶ್ಗೆ ರಿಟೈರ್ಮೆಂಟ್ ಆಗಿದೆ, ಅದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಂಕ್ಷನ್ ಅರೇಂಜ್ ಮಾಡಿರ್ತಾರೆ. ನಿಶಾಂತ್ ಹೈಕೋರ್ಟ್ಗೆ ಬಂದಿದ್ದಾನೆ. ಇದನ್ನ ನೋಡಿದ ಥಾಮಸ್ ಅವರ ಅಸಿಸ್ಟೆಂಟ್ ಥಾಮಸ್ಗೆ ಈ ವಿಷಯ ಹೇಳ್ತಾರೆ. ಥಾಮಸ್ ಹರೀಶ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಥಾಮಸ್ ಹರೀಶ್ಗೆ ಹೇಳ್ತಾರೆ, ನಿಶಾಂತ್ ಆ ಕೇಸನ್ನ ರೀಓಪನ್ ಮಾಡೋದಕ್ಕೆ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದಾನೆ ಅಂತ. ಪನಿಷ್ಮೆಂಟ್ ಆದ್ಮೇಲೆ ಇದೆಲ್ಲ ಸಾಧ್ಯನಾ ಅಂತ ಹರೀಶ್ ಕೇಳಿದಾಗ ಥಾಮಸ್ ಹೇಳ್ತಾರೆ, ಹೌದು, 386 CRPC ಪ್ರಕಾರ ಸಾಧ್ಯ ಇದೆ. ನಿಶಾಂತ್ ಹೈಕೋರ್ಟ್ಗೆ ಅಪೀಲ್ ಮಾಡಿರೋ ವಿಷಯ ಅವನ್ ವೈಫ್ಗೆ ಕೂಡ ಗೊತ್ತಾಗುತ್ತೆ. ಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಥಾಮಸ್ ಹರೀಶ್ಗೆ ಹೇಳ್ತಾರೆ, ಸದ್ಯದಲ್ಲೇ ಈ ಕೇಸ್ನ ಮರು ವಿಚಾರಣೆ ನಡೆಯುತ್ತೆ. ಈ ಕೇಸ್ನಲ್ಲಿ ಐ ವಿಟ್ನೆಸ್ ಆಗಿದ್ದ ಸಲಾಂ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂತ. ಸಲಾಂ ಮನೆಗೆ ಹೋಗಿ ವಿಚಾರಿಸಿದಾಗ ಅವನು ಕೊಯಮತ್ತೂರಿಗೆ ಕೆಲಸದ ವಿಷಯವಾಗಿ ಹೋಗಿದ್ದಾನೆ ಅಂತ ಅವನ್ ವೈಫ್ ಹೇಳ್ತಾರೆ. ಈಗ ಕೋರ್ಟ್ ನಲ್ಲಿ ಮರು ವಿಚಾರಣೆ ಶುರುವಾಗಿದೆ. ಥಾಮಸ್ ಓಪನಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕೇಸ್ 7 ವರ್ಷದ ಹಿಂದೆನೆ ಸಾಲ್ವ್ ಆಗಿದೆ. ನಿಶಾಂತ್ಗೆ ಪನಿಷ್ಮೆಂಟ್ ಕೂಡ ಆಗಿದೆ. ಆದ್ರೆ ನಿಶಾಂತ್ ಆ ಸಂದರ್ಭದಲ್ಲಿ ಅಪೀಲ್ ಮಾಡಿಲ್ಲ. ಆದ್ರೆ ಈಗ 7 ವರ್ಷದ ನಂತರ ಯಾಕೆ ಅಪೀಲ್ ಮಾಡಿದ್ದಾರೆ? ಇವರು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ. ಜಡ್ಜ್ ನಿಶಾಂತ್ಗೆ ಕೇಳ್ತಾರೆ, ನಿಮ್ಮ ಪರವಾಗಿ ಯಾರು ವಾದ ಮಾಡ್ತಾರೆ ಅಂತ. ನಾನು ಜೈಲಿನಲ್ಲಿ ಇದ್ಕೊಂಡೆ LLB ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಕೇಸ್ನಲ್ಲಿ ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ ಅಂತ. ಅದಕ್ಕೆ ಜಡ್ಜ್, ಆಸ್ ಪರ್ ಸೆಕ್ಷನ್ ಆಕ್ಟ್ 1961 ಪ್ರಕಾರ ಯಾವುದೇ ಸಾಧಾರಣ ಸಿಟಿಸನ್ ಅವರ ಕೇಸ್ನಲ್ಲಿ ವಾದ ಮಾಡಬಹುದು ಅಂತ. ಇದನ್ನ ಕೇಳಿ ಹರೀಶ್ ಹಾಗೂ ಥಾಮಸ್ಗೆ ಗಾಬರಿ ಆಗುತ್ತೆ. ನಿಶಾಂತ್ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ನನ್ನನ್ನ ಈ ಕೇಸ್ನಲ್ಲಿ ಫ್ರೇಮ್ ಮಾಡಿದ್ದಾರೆ. ಫಸ್ಟ್ ಸಲಾಂನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಇಷ್ಟು ದಿನ ಎಲ್ಲಿದ್ರಿ ಅಂತ ಕೇಳಿದಾಗ ಕೊಯಮತ್ತೂರಿನಲ್ಲಿ ಕೆಲಸದ ವಿಷಯವಾಗಿ ಹೋಗಿದ್ದೆ ಅಂತ. ಆಗ ನಿಶಾಂತ್ ಹೇಳ್ತಾರೆ, ಸಲಾಂ ಈಗ ಬಂದಿರೋದು ಕೊಯಮತ್ತೂರಿನಿಂದ ಅಲ್ಲ, ಬದಲಾಗಿ ಗೂಡಲೂರಿನ ಡಿ ಅಡಿಕ್ಷನ್ ಸೆಂಟರ್ ಇಂದ ಬಂದಿದ್ದಾರೆ. ಸಲಾಂ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದಿದ್ರಿಂದ ಹಲವು ಬಾರಿ ಡಿ ಅಡಿಕ್ಷನ್ ಸೆಂಟರ್ಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾರೆ. ಸಲಾಂ ಜೊತೆ ಕೆಲಸ ಮಾಡ್ತಿದ್ದ ಫ್ರೆಂಡ್ಸ್ ಹತ್ರ ಎಂಕ್ವೈರಿ ಮಾಡಿದಾಗ ಕೂಡ ಸಲಾಂ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಯುವರ್ ಆನರ್, ಇನ್ಸಿಡೆಂಟ್ ನಡೆದ ದಿನ ಕೂಡ ಸಲಾಂ ತುಂಬಾ ಡ್ರಿಂಕ್ಸ್ ಮಾಡಿದ್ರು ಅನ್ನೋದು ಅವ್ರ ಫ್ರೆಂಡ್ಸ್ ಹೇಳಿಕೆಯಿಂದ ಗೊತ್ತಾಗಿದೆ. ಫುಲ್ ಆಲ್ಕೋಹಾಲಿಕ್ ಆಗಿರುವ ಸಲಾಂ ಪೊಲೀಸರಿಗೆ ಪ್ರೈಮ್ ವಿಟ್ನೆಸ್ ಆಗಿದ್ರು. ಇನ್ಸಿಡೆಂಟ್ ನಡೆದ ದಿನ ಸೈಟ್ ನಲ್ಲಿ ಕರೆಂಟ್ ಇರಲಿಲ್ಲ. ಮಿಂಚುಗುಡುಗಿನ ಬೆಳಕಿನಲ್ಲಿ ನನ್ ಮುಖ ನೋಡಿರೋದಾಗಿ ಸಲಾಂ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ರು. ಒಬ್ಬ ಫುಲ್ ಡ್ರಿಂಕ್ ಮಾಡಿದ್ದ ವ್ಯಕ್ತಿಯಿಂದ ಹೇಗೆ ಕರೆಕ್ಟ್ ಆಗಿ ಅದು ನಾನೇ ಅಂತ ಹೇಳೋದಕ್ಕೆ ಸಾಧ್ಯ ಅಂತ ಕೋರ್ಟ್ ವಿಚಾರಣೆಯನ್ನ ಮುಂದೂಡುತ್ತೆ. ಕೋರ್ಟ್ ಇಂದ ಹೊರಗಡೆ ಬಂದ ನಂತರ ಹರೀಶ್ ಥಾಮಸ್ಗೆ ಹೇಳ್ತಾರೆ, ನಿಶಾಂತ್ ಜೈಲಿನಲ್ಲೇ ಇದ್ಕೊಂಡು LLB ಕಂಪ್ಲೀಟ್ ಮಾಡಿದ್ದಾನೆ. ಅದನ್ನ ಹೈಡ್ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಕೊಟ್ಟು ರೀಓಪನ್ ಮಾಡಿಸಿದ್ದಾನೆ. ಅಂದ್ರೆ ಪಕ್ಕ ಪ್ಲಾನ್ ಮಾಡಿನೇ ಫೀಲ್ಡ್ ಗೆ ಇಳಿದಿದ್ದಾನೆ ಅಂತ. ಕೋರ್ಟ್ ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ನಿಶಾಂತ್ ನೆಕ್ಸ್ಟ್ ಲ್ಯಾಬ್ ಡೈರೆಕ್ಟರ್ ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಯಾಕಂದ್ರೆ ಈ ಲ್ಯಾಬ್ ಇಂದಾನೆ ನಿಶಾಂತ್ DNA ಹಾಗೂ ತೆರೆಸಾ DNA ಮ್ಯಾಚ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ. ಆದ್ರೆ ಈಗ ಈ ಲ್ಯಾಬ್ ಕ್ಲೋಸ್ ಆಗಿದೆ. ಕಾರಣ ಏನು ಅಂತ ಪ್ರೂವ್ ಮಾಡ್ತೀನಿ ಅಂಡ್ ಇಬ್ಬರು ವಿಟ್ನೆಸ್ ಗಳನ್ನ ಎಂಕ್ವೈರಿ ಮಾಡಬೇಕು. ಅದಕ್ಕೂ ಮುಂಚೆ ಈ ಕೇಸಿಂದ ನನಗೆ ಜಾಬ್ ಹೋಯ್ತು. ಸೊ ಕೋರ್ಟ್ ನನಗೆ ಟೆಂಪ್ರವರಿ ಆಗಿ ಅಡ್ವೊಕೇಟ್ ಅಂತ ಕನ್ಸಿಡರ್ ಮಾಡಬೇಕು. ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ಕೋರ್ಟ್ ವಿಚಾರಣೆಯನ್ನ ಮುಂದೂಡುತ್ತೆ. ಈ ಕಡೆ ಥಾಮಸ್ ಹರೀಶ್ಗೆ ಹೇಳ್ತಾರೆ, ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ನಿಶಾಂತ್, ಸ್ಮಿತಾ ಅಂಡ್ ಸೆಂಟ್ರಲ್ ಜೈಲಿನಲ್ಲಿ ಕೈದಿಯಾಗಿರುವ ಮುರುಗನ್ ಇವರಿಬ್ಬರನ್ನ ಕರೆಸ್ತಾನೆ. ಸ್ಮಿತಾ ಜೊತೆ ನಾವು ಆಲ್ರೆಡಿ ಮಾತಾಡಿದ್ದೀವಿ, ಆದ್ರೆ ಮುರುಗನ್ ನಮ್ ಜೊತೆ ಮಾತಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ. ಈಗ ಹಿಯರಿಂಗ್ ನಡೆಯುತ್ತೆ. ನಿಶಾಂತ್ ಸ್ಮಿತಾ ಎಂಬ ಲೇಡಿನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಸ್ಮಿತಾ ಹೇಳ್ತಾರೆ, ನನ್ನ ಮಗಳ ಪಿತೃತ್ವಕ್ಕೆ ಸಂಬಂಧಿಸಿದಂತೆ ಈ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿದ್ವಿ, ಆದ್ರೆ ಲ್ಯಾಬ್ ಇಂದ ಬಂದ ರಿಸಲ್ಟ್ ರಾಂಗ್ ಆಗಿತ್ತು. ಅದಕ್ಕೆ ಡೌಟ್ ಬಂದು ಬೇರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿದ್ವಿ. ಆ ಲ್ಯಾಬ್ ಇಂದ ಬಂದ ರಿಸಲ್ಟ್ ಸರಿಯಾಗಿ ಇತ್ತು. ಈಗ ನಿಶಾಂತ್ ಹೇಳ್ತಾರೆ, ನೋಡಿದ್ರೆ ಯುವರ್ ಆನರ್, ಈ ಲ್ಯಾಬ್ ಇಂದ ಬರೋ ರಿಸಲ್ಟ್ಸ್ ಯಾವಾಗ್ಲೂ ರಾಂಗ್ ಆಗಿನೇ ಇರುತ್ತೆ. ಇದೇ ಲ್ಯಾಬ್ ಇಂದಾನೆ ನನ್ನ DNA ಹಾಗೂ ತೆರೆಸಾ DNA ಜೊತೆ ಮ್ಯಾಚ್ ಆಗಿದೆ ಅಂತ ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ನಾನೇ ಅತ್ಯಾಚಾರ ಮಾಡಿದ್ದು ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಈ ಲ್ಯಾಬ್ ಇಂದ ಬರೋ ರಿಪೋರ್ಟ್ ನಲ್ಲಿ ಎರರ್ ಇರೋದ್ರಿಂದಾನೇ ಗವರ್ಮೆಂಟ್ ಈ ಲ್ಯಾಬ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಅಂತ.
ನೆಕ್ಸ್ಟ್ ಮುರುಗನ್ ಅನ್ನೋ ಕೈದಿನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಮುರುಗನ್ ಹೇಳೋ ಪ್ರಕಾರ ಇವನು ಒಂದು ಮನೆಯಲ್ಲಿ ಕಳ್ತನ ಮಾಡೋ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದ ಲೇಡಿನ ಕೂಡ ಕೊಲೆ ಮಾಡಿರ್ತಾನೆ. ಅದಕ್ಕೂ ಮುಂಚೆ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿದ್ದು ನಾನೇ ಅಂತ ಒಪ್ಕೊಳ್ತಾನೆ. ಇದನ್ನ ಕೇಳಿ ಹರೀಶ್ ಹಾಗೂ ಥಾಮಸ್ಗೆ ಶಾಕ್ ಆಗುತ್ತೆ. ಆದ್ರೆ ಪೊಲೀಸರು ನಾನು ಕಳ್ತನ ಮಾಡೋ ಸಂದರ್ಭದಲ್ಲಿ ಆ ಲೇಡಿನ ಕೊಲೆ ಮಾಡಿದ್ರಿಂದ ಈ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ರು. ಆದ್ರೆ ನ್ಯೂಸ್ ನಲ್ಲಿ ನೋಡಿದಾಗ ಗೊತ್ತಾಯ್ತು ಪೊಲೀಸರು ಈ ಅತ್ಯಾಚಾರ ಪ್ರಕರಣದಲ್ಲಿ ನಿಶಾಂತ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ನಾನೇ ನಿಶಾಂತ್ಗೆ ಕಾಲ್ ಮಾಡಿ ವಿಷಯ ಹೇಳ್ದೆ. ಸೊ ನಿಶಾಂತ್ ಕೋರ್ಟ್ಗೆ ಬಂದು ಹೇಳಿಕೆ ಕೊಡೋದಕ್ಕೆ ಹೇಳಿದ್ರು. ಈಗ ನಿಶಾಂತ್ ಹೇಳ್ತಾರೆ 6-7 ತಿಂಗಳು ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಇನ್ನೇನು ಕ್ರೈಮ್ ಬ್ರಾಂಚ್ಗೆ ಈ ಕೇಸ್ ಹ್ಯಾಂಡ್ ಓವರ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ನನ್ನ ಈ ಕೇಸ್ ನಲ್ಲಿ ಫ್ರೇಮ್ ಮಾಡಿದ್ರು. ಯಾಕಂದ್ರೆ ಪೊಲೀಸರಿಂದ ನಿಜವಾದ ಕಲ್ಪ್ರಿಟ್ ನ ಅರೆಸ್ಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇವರೆಲ್ಲ ಸೇರಿ ನನ್ನ ಲೈಫ್ ನ ಹಾಳು ಮಾಡ್ಬಿಟ್ರು. ಸೊ ನನ್ಗೆ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಡಿಸಿಪಿ ಹರೀಶ್ ಅವರೇ 40 ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕು. ಹರೀಶ್ಗೆ ತಲೆ ಕೆಟ್ಟೋಗುತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಯಾಕಂದ್ರೆ ಈಗ ಹರೀಶ್ 40 ಲಕ್ಷ ನಿಶಾಂತ್ಗೆ ಕಾಂಪನ್ಸೇಷನ್ ಕೊಟ್ರೆ ಇವರ ಮಗನನ್ನ ಅಬ್ರಾಡ್ಗೆ ಕಳಿಸಿ ಓದಿಸೋದಕ್ಕೆ ಆಗಲ್ಲ. ವಾದ ವಿವಾದಗಳನ್ನ ಪರಿಶೀಲಿಸಿದ ಈ ಕೋರ್ಟ್ ನಿಶಾಂತ್ ನಿರಪರಾಧಿ, ಹರೀಶ್ ನಿಶಾಂತ್ಗೆ 48 ಲಕ್ಷ ನಷ್ಟ ಪರಿಹಾರ ಹಾಗೂ 7 ವರ್ಷ ಜೈಲಿನಲ್ಲಿ ಇದ್ರು. ಅದಕ್ಕೋಸ್ಕರ 22 ಲಕ್ಷ ಟೋಟಲ್ 70 ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕು ಅಂತ. ಸೊ ನಿಶಾಂತ್ ನಿರಪರಾಧಿ ಅಂತ ತೀರ್ಪು ಬಂದಿರೋದ್ರಿಂದ ಅವರ ವೈಫ್ ಹಾಗೂ ಮಗಳ ಜೊತೆ ಯುನೈಟ್ ಆಗ್ತಾರೆ. ಇದೇ ಚಾನ್ಸ್ ಅಂತ ಮಿನಿಸ್ಟರ್ ಹರೀಶ್ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ. ನಿಶಾಂತ್ ನ ಹೇಗೆ ಈ ಕೇಸ್ ನಲ್ಲಿ ಹರೀಶ್ ಫ್ರೇಮ್ ಮಾಡಿದ್ದಾರೋ ಹಾಗೇನೆ ಈ ಡಾಲರ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ನನ್ನ ಕೂಡ ಫ್ರೇಮ್ ಮಾಡಿದ್ದಾರೆ ಅಂತ. ಹರೀಶ್ ಅವರ ಮಗ ಹೇಳ್ತಾನೆ ನೀವು ಈಗ 70 ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕಾಗಿರೋದ್ರಿಂದ ನಾನು ಅಬ್ರಾಡ್ಗೆ ಹೋಗಿ ಓದೋದಕ್ಕೆ ಆಗಲ್ಲ. ನಿಶಾಂತ್ ನಿಜವಾಗ್ಲೂ ನಿರಪರಾಧಿನ ಅಂತ. ಇದನ್ನ ಕೇಳಿ ಹರೀಶ್ಗೆ ಏನೋ ಫ್ಲಾಶ್ ಆಗುತ್ತೆ. ನಿಶಾಂತ್ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಇದ್ದಾನೆ. ಮಿನಿಸ್ಟರ್ ಕಡೆಯವರು ಹರೀಶ್ ಮನೆಗೆ ಕಲ್ಲು ತೂರಾಟ ನಡೆಸಿದ್ರಿಂದ ವೈಫ್ ಹಾಗೂ ಮಗ ಇಬ್ಬರನ್ನ ಕೂಡ ಹಳ್ಳಿಗೆ ಕಳಿಸ್ತಾರೆ. ಹೀಗೆ ಹೋಗುವಾಗ ಕೂಡ ಮಿನಿಸ್ಟರ್ ಕಡೆಯವರು ಗಲಾಟೆ ಮಾಡ್ತಾರೆ. ಹರೀಶ್ ಟೆನ್ಷನ್ ನಲ್ಲಿ ಫುಲ್ ಆಲ್ಕೋಹಾಲಿಕ್ ಆಗಿದ್ದಾರೆ. ಎಲ್ಲ ಪರ್ಫೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೂನು ಹೇಗೆ ನಿಶಾಂತ್ ಈ ಕೇಸ್ ನಲ್ಲಿ ಗೆದ್ದ ಅಂತ. ಮತ್ತೆ ಅನ್ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಿಶಾಂತ್ ನ ಜೈಲಿಗೆ ಕಳಿಸ್ತೀನಿ ಅಂತ ಹರೀಶ್ ಹೇಳ್ತಾರೆ. ಮನೆಗೆ ಬಂದು ನೋಡಿದ್ರೆ ಡೋರ್ ಎಲ್ಲ ಬ್ರೇಕ್ ಆಗಿದೆ. ಪ್ರೀತಿಯಿಂದ ಸಾಕಿದ್ದ ನಾಯಿ, ಅದ್ರ ಹೆಸರು ಡ್ರೇಕ್, ಅದನ್ನ ಕೂಡ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಇದರಿಂದ ಹರೀಶ್ಗೆ ತುಂಬಾ ಹರ್ಟ್ ಆಗುತ್ತೆ. ಈ ಕಡೆ ನಿಶಾಂತ್ ಫ್ರೆಂಡ್ಸ್ ಜೊತೆ ಡ್ರಿಂಕ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಹರೀಶ್ ನಾನು ಸಾಕಿದ್ದ ನಾಯಿ ನಿನ್ಗೆ ಏನ್ ಮಾಡಿತ್ತು, ಯಾಕೆ ಅದನ್ನ ಕೊಂದೆ, ನಿನ್ನ ಹಾಗೂ ಮಿನಿಸ್ಟರ್ನ ಸುಮ್ನೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಹರೀಶ್ ಆಲ್ಕೋಹಾಲಿಕ್ ಆಗಿರೋ ವಿಷಯ ಗೊತ್ತಾಗಿದ್ರಿಂದ ಹಳ್ಳಿಯಲ್ಲಿ ಇರುವ ಹರೀಶ್ ಅವರ ವೈಫ್ಗೆ ತುಂಬಾ ಹರ್ಟ್ ಆಗುತ್ತೆ. ಫಿಲಿಪ್ಸ್ ಹರೀಶ್ಗೆ ಹೇಳ್ತಾರೆ ನಿಶಾಂತ್ ಈ ಕೇಸ್ ನಲ್ಲಿ ಗೆದ್ದು ಹೊಸ ಲೈಫ್ ಶುರು ಮಾಡಿದ್ದಾನೆ. ನೀನು ಸುಮ್ನೆ ಡ್ರಿಂಕ್ಸ್ ಮಾಡ್ತಾ ಆರೋಗ್ಯ ಹಾಳು ಮಾಡ್ಕೋಬೇಡ. ಅದಕ್ಕೆ ಹರೀಶ್ ಹೇಳ್ತಾರೆ ತೆರೆಸಾಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾವ ಹುಡುಗಿಗೂ ಆಗ್ಬಾರ್ದು. ಸೊ ನಾನು ನಿಶಾಂತ್ ಕಲ್ಪ್ರಿಟ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ನಿಶಾಂತ್ 7 ವರ್ಷ ಇದ್ದ ಸೆಂಟ್ರಲ್ ಜೈಲಿಗೆ ಹೋಗಿ ನಿಶಾಂತ್ ಬಗ್ಗೆ ವಾರ್ಡನ್ ಹತ್ರ ಕೇಳ್ತಾರೆ. ವಾರ್ಡನ್ ಇಂದ ಗೊತ್ತಾಗೋದು ಏನಂದ್ರೆ ಈ ಜೈಲಿನಲ್ಲಿ ಸುನಿ ಎಂಬ ರೌಡಿ ಇದ್ದ. ಅವನಿಗೆ ಹೊಸದಾಗಿ ಯಾರಾದ್ರೂ ಜೈಲಿಗೆ ಕೈದಿಯಾಗಿ ಬಂದ್ರೆ ಅವನ್ ಕಡೆಯವರಿಂದ ಸರಿಯಾಗಿ ಓಡಿಸ್ತಾ ಇದ್ದ. ಹಾಗೆ ಸುನಿ ಕಡೆಯವರು ನಿಶಾಂತ್ ರೇಪ್ ಕೇಸ್ ನಲ್ಲಿ ಜೈಲಿಗೆ ಬಂದಿರೋದ್ರಿಂದ ಅವನಿಗೆ ಸರಿಯಾಗಿ ಹೊಡೆದಿದ್ರು. ಕಾಮನ್ ಆಗಿ ಸುನಿ ಈ ರೀತಿ ಅತ್ಯಾಚಾರ ಪ್ರಕರಣದಲ್ಲಿ ಬಂದವರನ್ನ ಸುಮ್ನೆ ಬಿಡೋದಿಲ್ಲ. ಆದ್ರೆ ನೆಕ್ಸ್ಟ್ ಡೇ ನಿಶಾಂತ್ ಸುನಿ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದ. ನಿಶಾಂತ್ ನಡೆದ ವಿಷಯ ಹೇಳ್ದ. ಅವನು ಒಳ್ಳೆ ವ್ಯಕ್ತಿ ಅಂತ ಸುನಿ ವಾರ್ಡನ್ಗೆ ಹೇಳಿರ್ತಾನೆ. ಇದನ್ನ ಕೇಳಿ ವಾರ್ಡನ್ಗೆ ಶಾಕ್ ಆಗಿರುತ್ತೆ. ಹೀಗೆ ನಿಶಾಂತ್ ಸುನಿಗೆ ಬ್ರೈನ್ ವಾಶ್ ಮಾಡಿದ್ದಾನೆ. ಲೋಕಲ್ ಡಾನ್ ಆಗಿದ್ದ ಸುನಿ ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಇದನ್ನೆಲ್ಲ ಹರೀಶ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜೈಲಿನಲ್ಲಿದ್ದ ಮುರುಗನ್ನ ಮೀಟ್ ಆಗಿ ಈ ರೀತಿ ಡ್ರಾಮಾ ಮಾಡೋದಕ್ಕೆ ಎಷ್ಟು ದುಡ್ಡು ತಗೊಂಡೆ, ನನ್ಗೆ ಗೊತ್ತು ನೀನು ತೆರೆಸಾ ಮೇಲೆ ಅತ್ಯಾಚಾರ ಮಾಡಿಲ್ಲ, ನಿಜ ಹೇಳು ಅಂತ ಹರೀಶ್ ಮುರುಗನ್ ಜೊತೆ ಗಲಾಟೆ ಮಾಡ್ತಾರೆ. ಈ ಕಡೆ ನಿಶಾಂತ್ ತರಾನೇ ಪ್ರತಿಯೊಬ್ಬರು ಕೂಡ ಅವರಿಗೆ ಏನಾದ್ರೂ ಅನ್ಯಾಯ ಆದ್ರೆ ಹೋರಾಡ್ಬೇಕು ಅಂತ ಒಬ್ಳು ರೇಡಿಯೋ ಜಾಕಿ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಅಂಡ್ ನಿಶಾಂತ್ ಜೊತೆ ಒಂದು ಸೆಲ್ಫಿ ಕೂಡ ತಗೊಳ್ತಾಳೆ. ಜೈಲಿನಲ್ಲಿ ಇರುವ ಮುರುಗನ್ ಬಡವ, ಆದ್ರೆ ಹೇಗೆ ಇಷ್ಟು ದೊಡ್ಡ ಐಷಾರಾಮಿ ಬಂಗಲೆ ಕಟ್ಸಿದ್ದಾನೆ ಅಂತ ಅವ್ರ ಮನೆ ಪಕ್ಕ ಟೀ ಶಾಪ್ ಇಟ್ಟಿದ್ದ ವ್ಯಕ್ತಿ ಹತ್ರ ಕೇಳಿದಾಗ ಮುರುಗನ್ ವೈಫ್ಗೆ ಲಾಟ್ರಿ ಟಿಕೆಟ್ ತಗೊಳ್ಳೋ ಅಭ್ಯಾಸ ಇತ್ತು. 3-4 ವರ್ಷದ ಹಿಂದೆ 80 ಲಕ್ಷ ಲಾಟ್ರಿ ಹೊಡೆದಿತ್ತು. ಅದ್ರಿಂದಾನೇ ಇಷ್ಟು ದೊಡ್ಡ ಬಂಗಲೆ ಕಟ್ಸಿದ್ದಾರೆ ಅಂತ. ನೆಕ್ಸ್ಟ್ ನಿಶಾಂತ್ ಕೋರ್ಟ್ ನಲ್ಲಿ ಸ್ಮಿತಾ ಅನ್ನೋ ಲೇಡಿನ ವಿಚಾರಣೆ ಮಾಡಿದ್ದ ಅಲ್ವಾ. ಆ ಲೇಡಿಯ ಹಸ್ಬೆಂಡ್ ನ ಮೀಟ್ ಆಗಿ ನಿನ್ನ ವೈಫ್ ಪೆಟರ್ನಿಟಿ ಕೇಸ್ ಕೊಟ್ಟಿದ್ಲು ಅಲ್ವಾ, ಆ ಮಗು ನಿಂದಲ್ಲ ಅಂತ ಯಾಕೆ ನಿನ್ಗೆ ಡೌಟ್ ಬಂತು, ಯಾರ ಜೊತೆನೂ ದುಡ್ಡು ತಗೊಂಡು ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಗಲಾಟೆ ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸರು ಹರೀಶ್ ನ ತಡೆದು ಕರ್ಕೊಂಡು
ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ನಲ್ಲಿದ್ದ ಇನ್ಸ್ಪೆಕ್ಟರ್ ರಿಟೈರ್ಮೆಂಟ್ ಆಗಿದೆ, ತೀರ್ಪು ನಿಶಾಂತ್ ಪರವಾಗಿನೇ ಬಂದಿದೆ, ಮತ್ತೆ ಯಾಕೆ ಈ ರೀತಿ ಗಲಾಟೆ ಮಾಡ್ತಿದ್ದಾರೆ ಅಂತ ಥಾಮಸ್ ಹತ್ರ ಕೇಳ್ತಾರೆ. ಅದಕ್ಕೆ ಥಾಮಸ್ ಹೇಳ್ತಾರೆ, ಈ ಕೇಸ್ ನಲ್ಲಿ ಸೋತ್ ಮೇಲೆ ಹರೀಶ್ ಆಲ್ಕೋಹಾಲಿಕ್ ಆಗಿದ್ದಾರೆ, ಇನ್ ಮುಂದೆ ಈ ರೀತಿ ನಡೀದೇ ಇಲ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ. ಹೀಗೆ ಹೋಗುವಾಗ ಹರೀಶ್ ಹೇಳ್ತಾರೆ, ನಿಶಾಂತ್ ಜೈಲಿನಲ್ಲಿ ಪ್ಲಾನ್ ಮಾಡಿ ಈ ಕೇಸ್ ಗೆದ್ದಿದ್ದಾನೆ ಅಂತ. ಇದೆಲ್ಲ ಬರೀ ನಿನ್ನ ಅನುಮಾನ ಅಷ್ಟೇ, ಪ್ರೂಫ್ ಇದೆಯಾ? ಇಲ್ಲ ತಾನೆ, ಸುಮ್ನೆ ಟೆನ್ಷನ್ ಆಗ್ಬೇಡ, ನಮ್ಮಿಂದ ಏನು ಮಾಡೋದಕ್ಕೆ ಆಗಲ್ಲ ಅಂತ. ಆದ್ರೂನು ಹರೀಶ್ ಅವರ ಇನ್ವೆಸ್ಟಿಗೇಷನ್ ಬಿಡ್ತಾ ಇಲ್ಲ. ನೆಕ್ಸ್ಟ್ ಸಲಾಂ ನ ಮೀಟ್ ಆಗಿ ಎಂಕ್ವೈರಿ ಮಾಡಿದಾಗ ಸಲಾಂ ಹೇಳ್ತಾನೆ, ಸರ್ ನನ್ಗೆ ಕುಡಿಯೋ ಅಭ್ಯಾಸ ಇದೆ, ಆದ್ರೆ ಅದು ಲಿಮಿಟ್ ನಲ್ಲೇ ಇತ್ತು. ಆದ್ರೆ ಯಾರೋ ಪರಿಚಯನೇ ಇಲ್ದೇ ಇರೋ ಫ್ರೆಂಡ್ಸ್ ನನ್ಗೆ ತುಂಬಾ ಡ್ರಿಂಕ್ಸ್ ಕೊಡ್ಸಿದ್ರು, ಕಾಲಕ್ರಮೇಣ ನಾನು ಆಲ್ಕೋಹಾಲಿಕ್ ಆದೆ ಅಂಡ್ ಅವರೇ ನನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಕೂಡ ಸೇರಿಸಿದ್ರು ಅಂತ. ಹರೀಶ್ ಅವರ ವೈಫ್ ಥಾಮಸ್ಗೆ ಕಾಲ್ ಮಾಡಿ, ಹರೀಶ್ಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ನೀವು ಮನೆಗೆ ಹೋಗಿ ವಿಚಾರಿಸಿ ನನ್ಗೆ ಕಾಲ್ ಮಾಡಿ ಅಂತ. ಮನೆಗೆ ಬಂದಾಗ ಫುಲ್ ಡ್ರಿಂಕ್ಸ್ ಮಾಡಿದ್ದ ಹರೀಶ್, ನಾನು ನಿಶಾಂತ್ ಬಗ್ಗೆ ಫುಲ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ, ಆದ್ರೆ ನೋ ಯೂಸ್. ಆದ್ರೆ ನಿಶಾಂತ್ ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಇವಳ ಹೆಸರು ಅರುಣಿಮಾ. ನಿಶಾಂತ್ ಆಫೀಸ್ ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿರೋ ಹುಡುಗಿ, ತುಂಬಾ ಬ್ರಿಲಿಯಂಟ್. ಅವನು ನಮ್ ಮುಂದೆ ಎಷ್ಟೇ ಇನ್ನೋಸೆಂಟ್ ಆಗಿ ಡ್ರಾಮಾ ಮಾಡಿದ್ರೂನು ಅವನೊಳಗಡೆ ಇರೋ ಡೆವಿಲ್ ಹೊರಗಡೆ ಬಂದೇ ಬರ್ತಾನೆ. ನಿಶಾಂತ್ ಒಬ್ಬ ಸೈಕೋಪಾತ್. ಈ ಸೈಕೋಪಾತ್ಗಳು ಎಷ್ಟೇ ಇನ್ನೋಸೆಂಟ್ ಆಗಿ ಡ್ರಾಮಾ ಮಾಡಿದ್ರೂನು ಅವರಿಂದ ತುಂಬಾ ದಿನ ಸೈಲೆಂಟ್ ಆಗಿ ಇರೋದಕ್ಕೆ ಆಗಲ್ಲ. ಅವನು ಮತ್ತೆ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾನೆ. ಅವನಿಗೆ ತೆರೇಸಾ ತರ ಇಂಟೆಲಿಜೆಂಟ್ ಆಗಿರೋ ಹುಡುಗಿಯರನ್ನ ಕಂಡ್ರೆ ತುಂಬಾ ಇಷ್ಟ, ಅವರೇ ಅವನ ಟಾರ್ಗೆಟ್. ಈಗ ಅವನ ಆಫೀಸ್ ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿರುವ ಅರುಣಿಮಾ ತೆರೇಸಾ ತರನೇ ಇಂಟೆಲಿಜೆಂಟ್. ಇವಳನ್ನ ಖಂಡಿತ ನಿಶಾಂತ್ ಟಾರ್ಗೆಟ್ ಮಾಡ್ತಾನೆ. ಆಗ ನಾನು ನಿಶಾಂತ್ ನ ಅರೆಸ್ಟ್ ಮಾಡ್ತೀನಿ ಅಂತ. ಅದಕ್ಕೆ ಥಾಮಸ್ ಹೇಳ್ತಾರೆ, ಆಸ್ ಎ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಕೇಳು, ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ, ಸುಮ್ನೆ ಇದನ್ನೆಲ್ಲ ಥಿಂಕ್ ಮಾಡ್ತಾ ನಿನ್ನ ಲೈಫ್ ನ ಹಾಳು ಮಾಡ್ಕೋಬೇಡ ಅಂತ. ನಿಶಾಂತ್ ಅರುಣಿಮಾನ ಟಾರ್ಗೆಟ್ ಮಾಡ್ತಾನೆ ಅಂತ ಹರೀಶ್ ಅರುಣಿಮಾನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಹಂತದಲ್ಲಿ ಈ ವಿಷಯ ಅರುಣಿಮಾಗೆ ಕೂಡ ಗೊತ್ತಾಗುತ್ತೆ. ಒಂದು ದಿನ ರಾತ್ರಿ ಅರುಣಿಮಾ ಒಬ್ಳೆ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಿರುವಾಗ ಒಂದು ಬಸ್ ಪಾಸ್ ಆಗುತ್ತೆ. ಅಷ್ಟರಲ್ಲಿ ನಡ್ಕೊಂಡ್ ಬರ್ತಿದ್ದ ಅರುಣಿಮಾ ಅಲ್ಲಿ ಇರೋದಿಲ್ಲ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಹರೀಶ್ ಪಕ್ಕದಲ್ಲಿದ್ದ ಪಾಳು ಬಿದ್ದ ಮನೆ ಹತ್ರ ಹೋಗ್ತಾರೆ. ಅಲ್ಲೋಗಿ ನೋಡಿದಾಗ ಅರುಣಿಮಾ ಅಲ್ಲೇ ಬಿದ್ದಿದ್ದಾಳೆ. ಅವಳ ಹತ್ರ ಹೋದಾಗ ಅವಳು ಹರೀಶ್ ಅವರನ್ನ ನೋಡಿ ಹೆದರ್ಕೊಂಡು ಪೆಪ್ಪರ್ ಸ್ಪ್ರೇ ಇವರ ಕಣ್ಣಿಗೆ ಹೊಡೆದು ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಪ್ಯಾಟ್ರೋಲಿಂಗ್ ನಲ್ಲಿದ್ದ ಪೊಲೀಸರು ಅಲ್ಲಿಗೆ ಬರ್ತಾರೆ. ಅರುಣಿಮಾ ಪೊಲೀಸರ ಹತ್ರ ತುಂಬಾ ದಿನಗಳಿಂದ ಈ ವ್ಯಕ್ತಿ ನನ್ನ ಫಾಲೋ ಮಾಡ್ತಿದ್ರು, ಇವತ್ತು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ರು, ಅದಕ್ಕೆ ಪ್ಲಾನ್ ಮಾಡಿ ಟ್ರ್ಯಾಪ್ ಮಾಡಿದೆ ಅಂತ. ಸೊ ಪೊಲೀಸರು ಹರೀಶ್ ನ ಅರೆಸ್ಟ್ ಮಾಡ್ತಾರೆ. ಈ ವಿಷಯ ಮೀಡಿಯಾದಲ್ಲೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಥಾಮಸ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ಹೈಯರ್ ಆಫೀಸರ್ ಹರೀಶ್ ನ ರಿಲೀಸ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಥಾಮಸ್ ಹರೀಶ್ಗೆ ಹೇಳ್ತಾರೆ, ನಿಶಾಂತ್ ನ ಫ್ರೇಮ್ ಮಾಡೋದಕ್ಕೆ ಅರುಣಿಮಾನ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ, ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಿನ್ನ ಪರವಾಗಿ ವಾದ ಮಾಡೋದಕ್ಕೆ ಯಾವ ಲಾಯರ್ ಕೂಡ ಬರಲ್ಲ, ನಾನಂತೂ ಖಂಡಿತ ಬರಲ್ಲ ಅಂತ. ಈ ವಿಷಯ ಗೊತ್ತಾಗಿದ್ರಿಂದ ಹರೀಶ್ ವೈಫ್ಗೆ ತುಂಬಾ ಹರ್ಟ್ ಆಗುತ್ತೆ. ಕೆಲವು ದಿನಗಳ ನಂತರ ಜೈಲಿನಲ್ಲಿದ್ದ ಹರೀಶ್ ನ ಮೀಟ್ ಆಗೋದಕ್ಕೆ ಯಾವ್ದೋ ಲಾಯರ್ ಬಂದಿರೋದಾಗಿ ಕಾನ್ಸ್ಟೇಬಲ್ ಹೇಳ್ತಾರೆ. ಆ ಲಾಯರ್ ಬೇರೆ ಯಾರು ಅಲ್ಲ, ಅದು ನಿಶಾಂತ್. ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾರು ಬಂದಿಲ್ಲ ಅಂತ ನನ್ಗೆ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದಿದ್ದೀನಿ. ಮೆಂಟಲ್ ಸ್ಟ್ರೈನ್ ಇಂದಾನೆ ನೀವು ಹೀಗೆಲ್ಲ ಮಾಡಿದ್ದೀರಾ ಅಂತ ಒಂದು ರಿಪೋರ್ಟ್ ಕೂಡ ತಂದಿದ್ದೀನಿ. ನ್ಯೂಸ್ ನಲ್ಲಿ ನಿಮ್ ಬಗ್ಗೆ ಹೇಳ್ತಿರೋದನ್ನ ಕೇಳ್ದೆ. ಈ ರಿಪೋರ್ಟ್ ಗೆ ಸೈನ್ ಹಾಕಿ. ಕೋರ್ಟ್ ಡಿ ಅಡಿಕ್ಷನ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಜೆಸ್ಟ್ ಮಾಡುತ್ತೆ. 6-7 ತಿಂಗಳು ಅಷ್ಟೇ, ಹೊರಗಡೆ ಬರ್ಬೋದು, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಹರೀಶ್ ಆ ರಿಪೋರ್ಟ್ ಗೆ ಸೈನ್ ಮಾಡ್ತಾರೆ. ಸರಿ, ಕೋರ್ಟ್ ನಲ್ಲಿ ಮೀಟ್ ಆಗೋಣ ಅಂತ ಹೇಳಿ ಹೋಗುವಾಗ ಹರೀಶ್ ಅವರ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಗೊತ್ತಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಜೈಲಿನಲ್ಲಿದ್ದ ನಿಶಾಂತ್ಗೆ ಸುನಿ ಟಾರ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಯಾಕಂದ್ರೆ ಸುನಿಗೆ ಈ ರೀತಿ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಬಂದವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ಹೀಗಿರುವಾಗ ಸುನಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದ ವ್ಯಕ್ತಿ, ನಮ್ಮ ಹತ್ರ ಇರುವ ಬ್ಲಾಕ್ ಮನಿ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ ಅಂತ. ಸುನಿಗೆ ತಲೆ ಕೆಟ್ಟೋಗುತ್ತೆ, ಆ ಬ್ಲಾಕ್ ಮನಿನ ಹೇಗೆ ಸೇವ್ ಮಾಡೋದು ಅಂತ. ಆಗ ನಿಶಾಂತ್ ಒಂದು ಐಡಿಯಾ ಕೊಡ್ತಾನೆ. ₹1 ಕೂಡ ಟ್ಯಾಕ್ಸ್ ಕಟ್ಟದೆ ಬ್ಲಾಕ್ ಮನಿನ ವೈಟ್ ಮನಿ ಮಾಡೋ ಐಡಿಯಾ ನಾನ್ ಕೊಡ್ತೀನಿ. ನಿಮ್ಮ ಹತ್ರ ಇರುವ ಬ್ಲಾಕ್ ಮನಿನ ಮಿಡ್ಲ್ ಈಸ್ಟ್ ನ ಹವಾಲಾಗೆ ತಗೊಂಡೋಗೋದಕ್ಕೆ ಹೇಳಿ. ಅಲ್ಲಿಂದ ಅಬುಜಾ ಸಿಟಿ, ನೈಜೀರಿಯಾ. ಅಬುಜಾ ಸಿಟಿ ಟ್ಯಾಕ್ಸ್ ಫ್ರೀ ಏರಿಯಾ. ಅಲ್ಲೊಂದು ಕಂಪನಿ ರಿಜಿಸ್ಟರ್ ಮಾಡಿ ಶೋರ್ ಅಕೌಂಟ್ ಮಾಡಬೇಕು. ಹಾಗೇನೆ ಇಂಡಿಯಾದಲ್ಲಿ ನಿಮ್ಮ ವೈಫ್ ಹೆಸರಿನಲ್ಲಿ IT ಕಂಪನಿ ಶುರು ಮಾಡಿ. ಈ ಕಂಪನಿಯಿಂದ ಡಮ್ಮಿ ಸಾಫ್ಟ್ವೇರ್ ಗಳನ್ನ ರೆಡಿ ಮಾಡಿ ನಾವು ಅಲ್ಲಿಗೆ ಕಳಿಸ್ಬೇಕು. ಅದರ ಬಿಲ್ಲಿಂಗ್ ನೆಪದಲ್ಲಿ ನೈಜೀರಿಯಾದಲ್ಲಿ ಇರುವ ಕೋಟಿಗಟ್ಟಲೆ ಹಣವನ್ನ ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬಹುದು. ಹೀಗೆ ಹೊಸದಾಗಿ ಶುರು ಮಾಡುವ ಕಂಪನಿಗೆ ಸರ್ಕಾರ 5 ವರ್ಷ ಟ್ಯಾಕ್ಸ್ ವಿಧಿಸೋದಿಲ್ಲ. ಆ ನಿಮ್ಮ ಎಲ್ಲಾ ಬ್ಲಾಕ್ ಮನಿಯನ್ನ ವೈಟ್ ಮಾಡಬಹುದು ಅಂತ. ನಿಶಾಂತ್ ಫೈನಾನ್ಸ್ ವಿಷಯದಲ್ಲಿ PhD ಮಾಡಿದ್ದಾನೆ, ಅದರಿಂದಾನೇ ಇದೆಲ್ಲ ಗೊತ್ತಿತ್ತು.
ಈ ಐಡಿಯಾದಿಂದನೇ ಸಾಧಾರಣ ಗ್ಯಾಂಗ್ ಲೀಡರ್ ಆಗಿದ್ದ ಸುನಿ ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಸುನಿ ಸಹಾಯದಿಂದ ನಿಶಾಂತ್ ಆ ಲ್ಯಾಬ್ ನ ಟಾರ್ಗೆಟ್ ಮಾಡ್ತಾನೆ. ಆ ಲ್ಯಾಬ್ ನಲ್ಲೇ ತೆರೆಸಾ ದೇಹದಲ್ಲಿ ಸಿಕ್ಕಿದ್ದ ನಿಶಾಂತ್ ನ ಸೆಮನ್ ಸ್ಟೋರ್ ಆಗಿರುತ್ತೆ. ಅದೇ ನಿಶಾಂತ್ ವಿರುದ್ಧ ಇದ್ದ ಸಾಲಿಡ್ ಎವಿಡೆನ್ಸ್ ಆಗಿತ್ತು. ಆ ಲ್ಯಾಬ್ ಇಂದ ಬರೋ ರಿಪೋರ್ಟ್ ನಲ್ಲಿ ಎರರ್ ಇದೆ ಅಂತ ಪ್ರೂವ್ ಮಾಡಿದ್ರೆ 90% ಈ ಕೇಸ್ ನಲ್ಲಿ ಗೆದ್ದಂಗೆ ಲೆಕ್ಕ. ಅದಕ್ಕೆ ಸುನಿ ಕಡೆಯವರ ಹೆಲ್ಪ್ ತಗೊಂಡು ಜೈಲಿನಲ್ಲಿದ್ದ ಸ್ಮಿತಾ ಅವರ ಹಸ್ಬೆಂಡ್ ಗೆ ನಿನ್ನ ಹೇಗಾದ್ರೂ ರಿಲೀಸ್ ಮಾಡೋ ಹಾಗೆ ಮಾಡ್ತೀವಿ, ದುಡ್ಡು ಕೂಡ ಕೊಡ್ತೀವಿ, ಆದ್ರೆ ನೀನು ನಾವು ಹೇಳೋ ತರ ಮಾಡ್ಬೇಕು. ಅದೇನಂದ್ರೆ ಆ ಮಗು ನಿಂದಲ್ಲ ಅಂತ ಹೇಳಿ ಪೆಟರ್ನಿಟಿ ಟೆಸ್ಟ್ ಗೆ ನಾವು ಹೇಳೋ ಲ್ಯಾಬ್ ನಲ್ಲಿ DNA ಟೆಸ್ಟ್ ಮಾಡೋದಕ್ಕೆ ಕೋರ್ಟ್ ನಲ್ಲಿ ಅಪೀಲ್ ಮಾಡು. ಆ ರಿಪೋರ್ಟ್ ನಲ್ಲಿ ಆ ಮಗು ನಿಂದಲ್ಲ ಅಂತ ಬರೋ ಹಾಗೆ ನಾವು ಲ್ಯಾಬ್ ನಲ್ಲಿರುವ ವ್ಯಕ್ತಿಗೆ ದುಡ್ಡು ಕೊಟ್ಟು ರಿಪೋರ್ಟ್ ನ ಟ್ಯಾಂಪರ್ ಮಾಡಿಸ್ತೀವಿ. ನಂತರ ನಿನ್ನ ವೈಫ್ ಬೇರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸ್ತಾಳೆ. ಆಗ ಅದು ನಿನ್ ಮಗುನೇ ಅಂತ ರಿಪೋರ್ಟ್ ಬರುತ್ತೆ. ಇಷ್ಟೇ ನೀನ್ ಮಾಡ್ಬೇಕಾಗಿರೋದು ಅಂತ. ಹೀಗೆ ಮಾಡಿದ್ರಿಂದಾನೆ ನಿಶಾಂತ್ ನ ಸೆಮೆನ್ ಸ್ಟೋರ್ ಆಗಿದ್ದ ಲ್ಯಾಬ್ ಇಂದ ಬರೋ ರಿಪೋರ್ಟ್ಸ್ ಎರರ್ ಆಗಿತ್ತು ಅಂತ ಸ್ಮಿತಾ ಕೋರ್ಟ್ ನಲ್ಲಿ ಹೇಳಿಕೆ ಕೊಟ್ಟಿದ್ರು. ಹೀಗೆ ಹೇಳಿಕೆ ಕೊಟ್ಟಿದ್ರಿಂದಾನೆ 90% ನಿಶಾಂತ್ ನಿರಪರಾಧಿ ಅಂತ ಕೋರ್ಟ್ ನಲ್ಲಿ ಪ್ರೂವ್ ಆಗಿತ್ತು. ಹೀಗೆ ಸುನಿ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಈ ಕೇಸ್ ನಲ್ಲಿ ಐ ವಿಟ್ನೆಸ್ ಆಗಿದ್ದ ಸಲಾಂಗೆ ಡೈಲಿ ಡ್ರಿಂಕ್ಸ್ ಮಾಡಿಸಿ ಅಡಿಕ್ಟ್ ಆಗೋ ಹಾಗೆ ಮಾಡಿದ್ದಾರೆ. ನಂತರ ಡಿ ಅಡಿಕ್ಷನ್ ಸೆಂಟರ್ ಗೆ ಕೂಡ ಸೇರಿಸಿರ್ತಾರೆ. ಸಲಾಂ ಹೇಳಿರ್ತಾನೆ ಅಲ್ವಾ, ಪರಿಚಯನೇ ಇಲ್ದೇ ಇರೋ ವ್ಯಕ್ತಿಗಳು ನನ್ಗೆ ತುಂಬಾ ಡ್ರಿಂಕ್ಸ್ ಮಾಡಿಸಿ ಆಲ್ಕೋಹಾಲಿಕ್ ಮಾಡಿದ್ರು ಅಂತ. ಅದೆಲ್ಲ ಸುನಿ ಕಡೆಯವರೇ ಆಗಿರ್ತಾರೆ. ನೆಕ್ಸ್ಟ್ ಜೈಲಿನಲ್ಲಿದ್ದ ಮುರುಗನ್ಗೆ ತೆರೆಸಾ ಮೇಲೆ ಅತ್ಯಾಚಾರ ಮಾಡಿದ್ದು ನೀನೇ ಅಂತ ಒಪ್ಕೊಂಡ್ರೆ 80 ಲಕ್ಷ ಕೊಡ್ತೀವಿ, ಡೈರೆಕ್ಟ್ ಆಗಿ ಕೊಟ್ರೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಲಾಟ್ರಿಯಲ್ಲಿ 80 ಲಕ್ಷ ಗೆದ್ದಿರೋ ಹಾಗೆ ಹಣ ಕೊಡ್ತೀವಿ, ನಿನ್ನ ವೈಫ್ ಗೆ ಲಾಟ್ರಿ ಟಿಕೆಟ್ ತೆಗಿಯೋದಕ್ಕೆ ಹೇಳು. ಹೀಗೇನೆ ಮುರುಗನ್ ವೈಫ್ ಗೆ ಸುನಿ ಹಣ ಕಳಿಸಿರ್ತಾನೆ. ಆದ್ರೆ ಊರಿನ ಜನ ಇದೆಲ್ಲ ಲಾಟ್ರಿ ಟಿಕೆಟ್ ಹೊಡೆದಿದ್ರಿಂದಾನೆ ಇಷ್ಟು ದೊಡ್ಡ ಬಂಗ್ಲೆ ಕಟ್ಸಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಹರೀಶ್ ಆ ಲ್ಯಾಬ್ ಟೆಕ್ನಿಷಿಯನ್ ನ ಮೀಟ್ ಆಗಿ ಹೀಗೆ ರಿಪೋರ್ಟ್ ಟ್ಯಾಂಪರ್ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಖಂಡಿತ ಸಾಧ್ಯ. ನಮ್ಮ ಲ್ಯಾಬ್ ನಲ್ಲಿ ಯಾವ್ದೋ ಸ್ಟಾಫ್ ಗೆ ಲಂಚ ಕೊಟ್ಟು ಹೀಗೆಲ್ಲ ಮಾಡಿಸಿರ್ಬೋದು. ಯಾಕಂದ್ರೆ ಸ್ಮಿತಾ ಅವರ DNA ಹಾಗೂ ಅವರ ಹಸ್ಬೆಂಡ್ ನ DNA ಮ್ಯಾಚ್ ಆಗಿ ಅದು ಅವ್ರ ಮಗುನೇ ಅಂತ ರಿಪೋರ್ಟ್ ಕೊಟ್ಟಿದ್ವಿ. ಆದ್ರೆ ಅದರಲ್ಲಿ ಎರರ್ ಬಂದಿದೆ. ಅಂದ್ರೆ ಯಾರೋ ಪರ್ಪಸ್ ಆಗಿ ಟ್ಯಾಂಪರ್ ಮಾಡಿಸಿದ್ದಾರೆ ಅಂತ. ನಿಶಾಂತ್ ತೆರೆಸಾ ಮೇಲೆ ಅಟ್ಯಾಕ್ ಮಾಡಿದ ರೀತಿಯಿಂದ ಹರೀಶ್ಗೆ ಗೊತ್ತಾಗಿದೆ ನಿಶಾಂತ್ ಒಬ್ಬ ಸೈಕೋಪಾತ್ ಅಂತ. ನಂತರ ನಿಶಾಂತ್ ಬಗ್ಗೆ ಡೀಪ್ ಆಗಿ ಎಂಕ್ವೈರಿ ಮಾಡಿದಾಗ ಸಫಿಯಾ ಕ್ಯಾಲಿಕಟ್ ನಲ್ಲಿ ಸ್ಟಡಿ ಮಾಡ್ತಿದ್ದ ಇಂಟೆಲಿಜೆಂಟ್ ಸ್ಟೂಡೆಂಟ್. ಅದೇ ಕ್ಯಾಂಪಸ್ ನಲ್ಲಿ ನಿಶಾಂತ್ ಸೆಕೆಂಡ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಮಾಡ್ತಿದ್ದ. ಸಫಿಯಾ ಮೇಲೆ ಕೂಡ ಸೇಮ್ ತೆರೆಸಾ ಮೇಲೆ ಅಟ್ಯಾಕ್ ಮಾಡಿದ ತರಾನೇ ಅಟ್ಯಾಕ್ ಮಾಡಿ ಅವಳ ಮೇಲೆ ಕೂಡ ಅತ್ಯಾಚಾರ ಮಾಡಿರ್ತಾನೆ. ಆದ್ರೆ ಸಫಿಯಾ ಕಾರ್ ನಲ್ಲಿ ಬೆಂಕಿ ಹತ್ಕೊಂಡಿದ್ರಿಂದ ಸತ್ತೋಗಿರೋ ಹಾಗೆ ಫ್ರೇಮ್ ಮಾಡಿರ್ತಾನೆ. ನೆಕ್ಸ್ಟ್ ಬನಾರಸ್ ನ JCM ಯೂನಿವರ್ಸಿಟಿಯಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದ ಸುನೀತಾ ಶರ್ಮಾ ನಿಗೂಢ ರೀತಿಯಲ್ಲಿ ಮಿಸ್ಸಿಂಗ್ ಆಗಿದ್ಲು. ಒಂದು ದಿನ ಕನ್ಸ್ಟ್ರಕ್ಷನ್ ಮಾಡುವಾಗ ಅವಳ ಅಸ್ಥಿ ಪಂಜರ ಸಿಕ್ಕಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವಳ ಕತ್ತಿನ ಮೂಳೆ ಮುರಿದಿತ್ತು ಅನ್ನೋದು ಗೊತ್ತಾಯಿತು. ಅದೇ ಸಂದರ್ಭದಲ್ಲಿ ನಿಶಾಂತ್ ಅದೇ ಯೂನಿವರ್ಸಿಟಿಯಲ್ಲಿ PhD ಕಂಪ್ಲೀಟ್ ಮಾಡ್ತಾ ಇದ್ದ. ಸುನೀತಾ ಕೂಡ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಆಗಿದ್ಲು, ಲೈಕ್ ತೆರೆಸಾ ಹಾಗೂ ಸಫಿಯಾ ತರಾನೆ. ಇದನ್ನೆಲ್ಲ ಹರೀಶ್ ಹೇಳ್ದಾಗ ನಿಶಾಂತ್ ಹೇಳ್ತಾನೆ, ಆಶಾ ಮ್ಯಾಥ್ಯೂಸ್ ನನ್ನ ಪ್ರೀ ಡಿಗ್ರಿ ಸೀನಿಯರ್, ಅವಳ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ ಅಲ್ವಾ, ಅವಳು ಕೂಡ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಆಗಿದ್ಲು. ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದಾಗ ಅವಳು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ಲು. ಆಗ ನನ್ಗೆ ನಾಯಿಗಳನ್ನ ಕಟ್ಟಿ ಹಾಕೋದಕ್ಕೆ ಯೂಸ್ ಮಾಡೋ ಓಲ್ಡ್ ಮೆಟಲ್ ಚೈನ್ ಸಿಕ್ತು. ಅದನ್ನ ಅವಳ ಕತ್ತಿಗೆ ಬಿಗ್ದು ಸಾಯಿಸುವಾಗ ಸಿಗೋ ಸುಖ ಬೇರೆ ಎಲ್ಲೂ ಸಿಗೋದೇ ಇಲ್ಲ. ನಂತರ ಅದೇ ತರ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡೋದು ನನ್ಗೆ ಅಭ್ಯಾಸ ಆಗೋಯ್ತು. ತೆರೆಸಾ ಮೇಲೆ ಕೂಡ ಸೇಮ್ ಅಟ್ಯಾಕ್. ಈಗ ನಾನು ಆ ಕೇಸ್ ನಲ್ಲಿ ನಿರಪರಾಧಿ ಅಂತ ತೀರ್ಪು ಬಂದಿದೆ. ಇದನ್ನೆಲ್ಲ ಕೇಳ್ತಿದ್ದ ಹರೀಶ್ಗೆ ಗೊತ್ತಾಗುತ್ತೆ ನಿಶಾಂತ್ ಒಬ್ಬ ನರರೂಪದ ರಾಕ್ಷಸ ಅಂತ. ಮತ್ತೆ ಮಾತು ಮುಂದುವರೆಸಿ ನಿಶಾಂತ್ ಹೇಳ್ತಾನೆ, ಸೈಕೋ ಕಿಲ್ಲರ್ ಗಳಿಗೆ ಒಂದು ಪ್ಯಾಟರ್ನ್ ಇರುತ್ತೆ, ಅದು ಅಭ್ಯಾಸ ಆಗ್ಬಿಟ್ರೆ ಬಿಡೋದಕ್ಕೆ ಆಗಲ್ಲ. ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು. ಅರುಣಿಮಾ ನನ್ನ ಟಾರ್ಗೆಟ್ ಆಗಿದ್ಲು ನಿಜ, ಆದ್ರೆ ಅವಳನ್ನ ನಿನ್ನ ಟ್ರ್ಯಾಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡೆ. ತೆರೆಸಾ ನಂತರ ನನ್ನ ಟಾರ್ಗೆಟ್ ಸ್ವತಃ ನನ್ನ ಇಂಟರ್ವ್ಯೂ ಮಾಡಿದ್ದ ರೇಡಿಯೋ ಜಾಕಿ. ಅವಳಿಗೆ ಹೆಲ್ಪ್ ಮಾಡೋ ತರ ಡ್ರಾಮಾ ಮಾಡಿ ಕಿಡ್ನಾಪ್ ಮಾಡಿದೆ. ಅವಳನ್ನ ಸಾಯಿಸಿಲ್ಲ, ಸಾಯಿಸ್ಬೇಕು ಅಷ್ಟೇ. ಅವಳನ್ನ ನಿಮ್ ಮನೆಯಲ್ಲೇ ಕಟ್ಟಾಕಿದ್ದೀನಿ. ಈಗ ಇಲ್ಲಿಂದ ಹೋದ್ಮೇಲೆ ಅವಳನ್ನ ಸಾಯಿಸ್ಬಿಡ್ತೀನಿ. ಆಗ ಆಲ್ರೆಡಿ ನೀನು ಅರುಣಿಮಾ ಮೇಲೆ ಅಟ್ಯಾಕ್ ಮಾಡಿ ಸಿಕ್ಕಾಕೊಂಡಿರೋದ್ರಿಂದ ಅದಕ್ಕೂ ಮುಂಚೆ ಆ ರೇಡಿಯೋ ಜಾಕಿನ ಕೂಡ ನೀನೇ ಕೊಲೆ ಮಾಡಿರೋದು ಅಂತ ಪೊಲೀಸರು ಮತ್ತೆ ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಇದರಿಂದ ಟ್ರಿಗರ್ ಆದ ಹರೀಶ್ ನಿಶಾಂತ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸರು ಹರೀಶ್ ನ ತಡೀತಾರೆ. ಅಲ್ಲಿಂದ ನೇರವಾಗಿ ಹರೀಶ್ ಮನೆಯಲ್ಲಿ ಕಟ್ಟಾಕಿದ್ದ ರೇಡಿಯೋ ಜಾಕಿನ ಸಾಯಿಸ್ಬೇಕು ಅಂತ ಒಂದು ಚೈನ್ ನ ಅವಳ ಕತ್ತಿಗೆ ಬಿಗ್ದು ಅದಕ್ಕೂ ಮುಂಚೆ ಅವಳ ಮುಖ ನೋಡ್ಬೇಕು ಅಂತ ತಲೆಗೆ ಕವರ್ ಮಾಡಿದ್ದ ಪ್ಲಾಸ್ಟಿಕ್ ಕವರ್ ನ ರಿಮೂವ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಆ ರೇಡಿಯೋ ಜಾಕಿ ಬದಲು ನಿಶಾಂತ್ ನ ವೈಫ್ ಅಲ್ಲಿ ಇದ್ದಾಳೆ. ನಿಶಾಂತ್ ಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಹರೀಶ್ ಹಾಗೂ IR ಆಫೀಸರ್ ಬರ್ತಾರೆ. ನಿಶಾಂತ್ ಕಟ್ಟಾಕಿದ್ದ ರೇಡಿಯೋ ಜಾಕಿ ಬೇರೆ ರೂಮ್ ಇಂದ ಬರ್ತಾಳೆ. ಏನ್ ನಡೆದಿದೆ ಅಂದ್ರೆ
ನಿಶಾಂತ್ ಈ ಕೇಸ್ ನಲ್ಲಿ ಗೆದ್ದಾಗ ಹರೀಶ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಂಡು ನಿಶಾಂತ್ ಏನೋ ಪ್ಲಾನ್ ಮಾಡಿ ಈ ಕೇಸ್ ಗೆದ್ದಿದ್ದಾನೆ, ಅವನೇ ನಿಜವಾದ ಕಲ್ಪ್ರಿಟ್, ಅದನ್ನ ನಾನು ಪ್ರೂವ್ ಮಾಡ್ತೀನಿ, ಅದಕ್ಕೆ ನಾನು ಈ ಕೇಸ್ ನಲ್ಲಿ ಸೋತ ನಂತರ ಆಲ್ಕೋಹಾಲಿಕ್ ಆಗಿರೋ ಹಾಗೆ ಡ್ರಾಮಾ ಮಾಡ್ತೀನಿ, ಈ ವಿಷಯ ಮೀಡಿಯಾದಲ್ಲಿ ಪ್ರಚಾರ ಆಗ್ಬೇಕು, ಆಗ ನಾನು ಆಲ್ಕೋಹಾಲಿಕ್ ಆಗಿದ್ದೀನಿ, ನಿಶಾಂತ್ ಬಗ್ಗೆ ಮತ್ತೆ ಎಂಕ್ವೈರಿ ಮಾಡ್ತಿಲ್ಲ ಅಂತ ಅನ್ಕೊಂಡು ನಿಶಾಂತ್ ಮತ್ತೆ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾನೆ. ಹೀಗೆ ಡಿಪಾರ್ಟ್ಮೆಂಟ್ ಗೆ ಹೇಳಿ ಹೆಲ್ಪ್ ತಗೊಂಡಿರ್ತಾರೆ. ಇವರು ಗೆಸ್ ಮಾಡಿದಂತೆ ನಿಶಾಂತ್ ಆ ರೇಡಿಯೋ ಜಾಕಿನ ಕಿಡ್ನಾಪ್ ಮಾಡಿ ಹರೀಶ್ ಮನೆಯಲ್ಲಿ ಕಟ್ಟಾಕಿರ್ತಾನೆ ಅಲ್ವಾ, ಅದನ್ನೆಲ್ಲ ಹರೀಶ್ ಕಡೆಯವರು ಅಬ್ಸರ್ವ್ ಮಾಡಿರ್ತಾರೆ. ನಿಶಾಂತ್ ಆ ರೇಡಿಯೋ ಜಾಕಿನ ಕಟ್ಟಾಕಿದ ನಂತರ ನೇರವಾಗಿ ಜೈಲಿನಲ್ಲಿದ್ದ ಹರೀಶ್ ನ ಮೀಟ್ ಆಗೋದಕ್ಕೆ ಬಂದಿರ್ತಾನೆ. ಆ ಗ್ಯಾಪ್ ನಲ್ಲಿ ಹರೀಶ್ ಕಡೆಯವರು ಅವಳನ್ನ ಸೇವ್ ಮಾಡಿ ನಿಶಾಂತ್ ಹರೀಶ್ ಮನೆಗೆ ಬರುವಾಗ ನಿಶಾಂತ್ ವೈಫ್ ನ ಆ ರೇಡಿಯೋ ಜಾಕಿ ಇದ್ದ ಪ್ಲೇಸ್ ನಲ್ಲಿ ಕಟ್ಟಾಕಿರ್ತಾರೆ. ಯಾಕಂದ್ರೆ ಅವರಿಗೆ ನಿಶಾಂತ್ ನ ನಿಜ ರೂಪ ಗೊತ್ತಾಗ್ಲಿ ಅಂತ. ಇವನ ನಿಜ ರೂಪ ಗೊತ್ತಾಗಿದ್ರಿಂದ ನಿಶಾಂತ್ ನ ವೈಫ್ ಇವನ್ ಕೆನ್ನೆಗೆ ಹೊಡಿತಾಳೆ. ಮತ್ತೆ ನಿಶಾಂತ್ ವಿರುದ್ಧ ಇರೋ ಎಲ್ಲಾ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿ ನಿಶಾಂತ್ ಗೆ ಹೆಲ್ಪ್ ಮಾಡಿದ್ದ ಸುನಿ, ಸ್ಮಿತಾ ಅವರ ಹಸ್ಬೆಂಡ್ ಹಾಗೂ ಮುರುಗನ್ ಇವರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ತಾರೆ. ತೆರೆಸಾ ಒಂದು ವೇಳೆ ಸತ್ತೋದ್ರೆ ನಿಶಾಂತ್ ಗೆ ಜೈಲಿನಿಂದ ಹೊರ ಬರೋದಕ್ಕೆ ಆಗಲ್ಲ, ಅದಕ್ಕೆ ಹೇಗೂ ತೆರೆಸಾ ಕೋಮಾದಿಂದ ಹೊರ ಬರೋದಿಲ್ಲ. ಈ ರೀತಿ ಹಿಂಸೆ ಅನುಭವಿಸೋದಕ್ಕಿಂತ ವೆಂಟಿಲೇಟರ್ ರಿಮೂವ್ ಮಾಡಿದ್ರೆ ತೆರೆಸಾ ತೀರ್ ಹೋಗ್ತಾಳೆ. ಇದರಿಂದ ನಿಶಾಂತ್ ಗೆ ಶಿಕ್ಷೆ ಆಗಿ ತೆರೆಸಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹರೀಶ್ ಫಿಲಿಪ್ಸ್ ಗೆ ಹೇಳಿರ್ತಾರೆ. ಅದ್ರ ಪ್ರಕಾರನೇ ಫಿಲಿಪ್ಸ್ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ವೆಂಟಿಲೇಟರ್ ನ ರಿಮೂವ್ ಮಾಡಿರ್ತಾರೆ. ಈ ವಿಷಯ ಗೊತ್ತಾಗಿದ್ರಿಂದ ಜಡ್ಜ್ ನಿಶಾಂತ್ ಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಈ ಪ್ಲಾನ್ ನನ್ಗೆ ಯಾಕೆ ಹೇಳಿಲ್ಲ ಅಂತ ಥಾಮಸ್ ಕೇಳ್ತಾರೆ. ಅದಕ್ಕೆ ಹರೀಶ್ ನಿನ್ಗೆ ನಂತರ ಡ್ರಾಮಾ ಮಾಡೋ ಅಷ್ಟು ಸ್ಕಿಲ್ ಇಲ್ಲ ಅಂತ ತಮಾಷೆ ಮಾಡ್ತಾರೆ. ನೆಕ್ಸ್ಟ್ ಮಿನಿಸ್ಟರ್ ನ ರೋಡ್ ನಲ್ಲಿ ಅಡ್ಡ ಹಾಕಿ ನಾನು ಪ್ರೀತಿಯಿಂದ ಸಾಕಿದ್ದ ಡ್ರೇಕ್ ನ ಕೊಂದ್ಬಿಟ್ಟೆ ಅಲ್ವಾ, ನೀನು ಜಾನ್ ವಿಕ್ ಮೂವಿ ನೋಡಿದ್ಯಾ, ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಇಷ್ಟಪಟ್ಟ ಮೂವಿ, ಅದಕ್ಕೆ ಮಿನಿಸ್ಟರ್ ಭಯದಿಂದ ಇಲ್ಲ ಅಂತ ಹೇಳೋದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಅಂದ್ರೆ ಹರೀಶ್ ಮಿನಿಸ್ಟರ್ ನ ಸಾಯಿಸ್ತಾರೆ. ಜಾನ್ ವಿಕ್ ಮೂವಿಯಲ್ಲಿ ಜಾನ್ ವಿಕ್ ಗೆ ಅವನ್ ವೈಫ್ ಗಿಫ್ಟ್ ಆಗಿ ಕೊಟ್ಟಿದ್ದ ನಾಯಿಯನ್ನ ರೌಡಿಗಳು ಸಾಯಿಸಿರ್ತಾರೆ. ಅದಕ್ಕೆ ಜಾನ್ ವಿಕ್ ಅವರನ್ನೆಲ್ಲ ಕೊಂದು ರಿವೆಂಜ್ ತಗೊಳ್ತಾನೆ. ಹಂಗೇನೆ ಹರೀಶ್ ಕೂಡ ಡ್ರೇಕ್ ನ ಕೊಂದ ಮಿನಿಸ್ಟರ್ ನ ಸಾಯಿಸದೆ ಬಿಡೋದಿಲ್ಲ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.